ನಾವು ಹೋಗಿ ಬೇರೆ ಯಾರಿಗೋ ದೆವ್ವ ಹಿಡಿದಿರೋಂಥವ್ರು ಪ್ರಾರ್ಥನೆ ಮಾಡಿ ಅವ್ರಿಗೆ ದೆವ್ವ ಬಿಡಿಸಿದ್ರೆ ಮತ್ತೆ ಆ ದೆವ್ವ ನಮ್ಮನೆ ಬರುತ್ತಾ ಅನ್ನೋದು ಪ್ರಶ್ನೆ. ಕೆಲವ್ರು ಏನ್ ಹೇಳ್ತಾ ಇರ್ತಾರೆ ಅಂತಂದ್ರೆ, ದೆವ್ವ ಹೊಡೆದಾಗೆಲ್ಲ ಪ್ರೇಯರ್ ಮಾಡಬಾರ್ದು, ದೆವ್ವ ಹೊಡೆದಾಗೆಲ್ಲ ಪ್ರೇಯರ್ ಮಾಡಿದ್ರೆ ದೆವ್ವ ಅವ್ರು ಬಿಟ್ಬಿಟ್ಟು ನಮ್ಮನೆ ಬಂದ್ಬಿಡುತ್ತೆ, ಅವ್ರನ್ನ ದೆವ್ವ ಬಿಟ್ಬಿಟ್ಟು ನಮ್ಮನ್ನ ಬಂದು ಹಿಡ್ಕೊಂಡ್ಬಿಡುತ್ತೆ, ದೆವ್ವಕ್ಕೆಲ್ಲ ಪ್ರೇಯರ್ ಮಾಡಕ್ಕೆಲ್ಲ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಯಾರಾದ್ರೂ ಪ್ರೇಯರ್ ಮಾಡೋರ್ನ ಭಯ ಇಕ್ಸ್ತಾ ಇರ್ತಾರೆ. ಅಯ್ಯೋ ದೆವ್ವದ ಹತ್ರ ಎಲ್ಲ ಪ್ರೇಯರ್ ಮಾಡಕ್ಕೆಲ್ಲ ಹೋಗ್ಬೇಡಿ ನೀವು, ಸುಮ್ಮನೆ ಯಾಕೆ, ಆಮೇಲೆ ಅದು ಅವ್ರನ್ನ ಬಿಟ್ಬಿಟ್ಟು ನಿಮ್ಮನ್ನ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಯೇಸು ಕ್ರಿಸ್ತನು ದೆವ್ವಗಳನ್ನು ಬಿಡಿಸ್ರಿ ಅಂತ ಹೇಳಿದ್ರು. ನನ್ನ ಹೆಸರಿನಲ್ಲಿ ದೆವ್ವಗಳನ್ನ ನೀವು ಬಿಡಿಸ್ತೀರಾ ಅಂತ ಹೇಳಿದ್ರು. ಅವರು ಸಹ ಎಷ್ಟೋ ದಿನಗಳ ದೆವ್ವಗಳನ್ನ ಬಿಡಿಸಿದ್ರು. ಅಪೊಸ್ತಲರಿಗೂ ರೋಗವನ್ನು ವಾಸಿ ಮಾಡೋದಕ್ಕೂ ದೆವ್ವಗಳನ್ನ ಬಿಡುಗಡೆಗೊಳಿಸೋದಕ್ಕೂ ಕಳುಹಿಸಿದ್ರು. ದೆವ್ವಗಳನ್ನ ಬಿಡಿಸ್ರಿ, ಕಟ್ಟಲ್ಪಟ್ಟವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ರು. ಆದ್ರೆ ನಮ್ಮಲ್ಲಿ ಕೆಲವರು ಹೇಳ್ತಾರೆ, ದೆವ್ವ ಹಿಡಿದವ್ರಿಗೆಲ್ಲ ಪ್ರೇಯರ್ ಮಾಡಕ್ ಹೋಗ್ಬಾರ್ದು, ಪ್ರೇಯರ್ ಮಾಡಿದ್ರೆ ಆಮೇಲೆ ಅದು ನಮಗ್ ಬಂದು ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಬೇರೆಯವ್ರು ಭಯ ಇಕ್ಸ್ತಾ ಇರ್ತಾರೆ. ಅನೇಕರು ಈ ತರ ದೆವ್ವ ಹಿಡಿದಂತವರಿಗೆ ಪ್ರಾರ್ಥನೆ ಮಾಡದೆ ಇರುವುದಕ್ಕೆ ಒಂದು ಕಾರಣ ಏನಂತಂದ್ರೆ, ಅವರು ಪ್ರಾರ್ಥನೆ ಮಾಡಿದ್ರೆ ಆ ದೆವ್ವ ನಮಗ್ ಬಂದು ಸೇರ್ಕೊಂಡ್ಬಿಡುತ್ತೆ ಅನ್ನೋ ಭಯಕ್ಕೋಸ್ಕರನೇ ಕೆಲವ್ರು ಏನ್ ಮಾಡ್ತಾರೆ, ದೆವ್ವ ಹಿಡಿದಂತವರಿಗೆ ಪ್ರೇಯರ್ ಮಾಡೋದಕ್ಕೆ ಹೋಗೋದಿಲ್ಲ. ಯೇಸು ಕ್ರಿಸ್ತನು 2 ಪ್ರಧಾನವಾದ ಕಾರ್ಯಗಳು ಮಾಡೋದಕ್ಕೆ ಅಪೊಸ್ತಲರನ್ನು ಕಳಿಸಿದ್ರು. ಒಂದು ರೋಗವಾಸಿ ಮಾಡೋದಕ್ಕೆ, ಇನ್ನೊಂದು ದೆವ್ವಗಳಿಂದ ಹಿಡಿಯಲ್ಪಟ್ಟವ್ರನ್ನ ಬಿಡುಗಡೆಗೊಳಿಸೋದಕ್ಕೆ. 2 ಕಾರ್ಯಗಳು ಮಾಡೋದಕ್ಕೆ ಕಳುಹಿಸಿದ್ರು. ಅಪೊಸ್ತಲರು ಹೊರಟು ರೋಗಗಳನ್ನ ವಾಸಿ ಮಾಡಿದ್ರು, ದೆವ್ವಗಳನ್ನ ಬಿಡುಗಡೆಗೊಳಿಸಿದ್ರು. ನಮ್ ಜನಗಳು ಎಂತ ರೋಗಿಗೆ ಬೇಕಾದ್ರೂ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ರೋಗದಿಂದ ಇರುವಂತವ್ರಿಗೆ ಮನಭಾರ ಪಟ್ಟು ಪ್ರಾರ್ಥನೆ ಮಾಡ್ಬೇಕು, ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ರೋಗದಲ್ಲಿ, ದೇವರೇ ವಾಸಿ ಮಾಡುವಂತ ಕಣ್ಣೀರಿಂದ ಬೇಕಾದ್ರೂ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ರೋಗಿಗೆ ರೋಗ ಇರೋಂಥವ್ರು ಪ್ರಾರ್ಥನೆ ಮಾಡುವಾಗ ಅವ್ರಿಗೆ ರೋಗ ಐತೆ ಅಂತ ಪ್ರಾರ್ಥನೆ ಮಾಡಿ ವಾಸಿ ಆದ್ರೆ ಆ ರೋಗ ನನಗ್ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರ? ಯೋಚನೆ ಮಾಡಲ್ಲ. ರೋಗಿಗಳಿಗೆ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡಿ ಅವ್ರಿಗೆ ಬಿಡುಗಡೆ ಆಗಿ ನನಗ್ ರೋಗ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡಲ್ಲ. ರೋಗ ವಾಸಿಯಾಗಿ ಚೆನ್ನಾಗಾಗ್ಬಿಡ್ತಾರೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ದೆವ್ವಕ್ಕೋಸ್ಕರ ಪ್ರಾರ್ಥನೆ ಮಾಡೋ ವಿಷಯಕ್ಕೆ ಬರುವಾಗ ದೆವ್ವ ಪ್ರಾರ್ಥನೆ ಮಾಡಿದ್ರೆ ಅವ್ರು ಬಿಟ್ಬಿಟ್ಟು ನಮಗ್ ಹಿಡ್ಕೊಂಡ್ಬಿಡುತ್ತೆ ಅಂತ ಅನ್ಕೊಂತಾರೆ. ಆಗ ಅದು ನಿಜಾನ? ಒಂದು ವೇಳೆ ಯಾರೋ ದೆವ್ವದಿಂದ ಹಿಡಿಯಲ್ಪಟ್ಟವ್ರಿಗೆ ನಾವು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ದೆವ್ವ ಬಿಟ್ಬಿಟ್ಟು ನಮ್ಮನ್ನ ಬಂದು ಹಿಡ್ಕೊಂಡ್ಬಿಡುತ್ತಾ, ಅಥವಾ ನಮ್ಮನೆಗೆ ದೆವ್ವ ಬಂದ್ಬಿಡುತ್ತಾ ಅಂತಂದ್ರೆ, ಸಾಮಾನ್ಯವಾಗಿ ನಮಗೆ ವಿರೋಧಿ ಆಗಿರುವಂತದ್ದು ಸೈತಾನನು ಅವನ ಕೂಟ. ಆಗ ನಾವು ಹೋಗಿ ಆ ರೀತಿ ಸೈತಾನನ ದೂತರಿಂದ ಹಿಡಿಯಲ್ಪಟ್ಟಂತವ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ಅವರನ್ನ ಬಿಡುಗಡೆಗೊಳಿಸುವಾಗ ಅದಕ್ಕೇನಾಗುತ್ತೆ, ಕೋಪ ಬಂದೇ ಬರುತ್ತೆ. ಇವನ್ ಬಂದು ನನ್ನ ಮನೆಯೆಲ್ಲ ಕೆಡ್ಸದ್ನಲ್ಲ, ಇವನು ನನ್ನ ಸ್ಥಳವನ್ನೆಲ್ಲ ಕೆಡ್ಸದ್ನಲ್ಲ ಅಂತ ಅದಕ್ಕೆ ಸಹಜವಾಗಿ ಕೋಪ ಬಂದೇ ಬರುತ್ತೆ. ಆಗೇನ್ ಮಾಡುತ್ತೆ ಅಂದ್ರೆ, ಯಾರು ಆ ಕೆಲಸ ಮಾಡಿದ್ರು ಅವ್ರ ವಿರುದ್ಧವಾಗಿದ್ದು ನಾವೇನಾದ್ರೂ ತೊಂದರೆ ಮಾಡೋಣ ಅನ್ನೋ ಪ್ರಯತ್ನವನ್ನು ಮಾಡುವಂತದ್ದು ಸಹಜವಾಗಿ ಅದು ಇದ್ದೇ ಇರುತ್ತೆ. ಆದ್ರೆ ಹಂಗಂತ ಅಂದ್ಬಿಟ್ಟು ನಾನ್ ಪ್ರಾರ್ಥನೆ ಮಾಡಿದ್ರೆ ದೆವ್ವದ ಕಾರ್ಯಗಳನ್ನ ಬಿಡುಗಡೆ ಮಾಡಿದ್ರೆ ನಮ್ಮನೆಗೆ ಬಂದ್ಬಿಡುತ್ತೆ ದೆವ್ವ ಅಂತ ಅನ್ಕೊಂಡ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ಇರ್ಬೇಕು ಅಂತ ಅರ್ಥ ಅಲ್ಲ. ನಾವು ಕಟ್ಟಲ್ಪಟ್ಟ ಇನ್ನೊಬ್ರು ಬಿಡಿಸಿದ್ರೆ ನಮ್ಮನ್ನ ದೇವರು ಬಿಡಿಸ್ತಾರೆ. ಹಲ್ಲೆಲೂಯಾ. ಇನ್ನೊಬ್ರು ಸೆರೆಯಲ್ಲಿದ್ದಾರೆ, ಅವರನ್ನ ಸೆರೆಯಿಂದ ಬಿಡಿಸಿದ್ರೆ ನಮ್ಮನ್ನ ಸೆರೆಗೆ ತಪ್ಪಿಸಿ ಕಾರಿಕೊಳ್ಳೋದಕ್ಕೆ ದೇವರಿದ್ದಾರೆ. ಹಲ್ಲೆಲೂಯಾ. ಇನ್ನೊಬ್ಬರನ್ನ ಕಾಪಾಡಿದ್ರೆ ದೇವರು ನಮ್ಮನ್ನ ಕಾಪಾಡ್ತಾರೆ. ಇನ್ನೊಬ್ಬರು ಸೈತಾನನ ಹಸ್ತದಿಂದ ಕಟ್ಟಲ್ಪಟ್ಟು ದೆವ್ವಗಳಿಂದ ಕಟ್ಟಲ್ಪಟ್ಟು ಕಷ್ಟದಲ್ಲಿ ಬಾಧೆಯಲ್ಲಿ ತೊಂದರೆಯಲ್ಲಿದ್ದಾರೆ. ಆದ್ರೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಬಿಡುಗಡೆ ಆದ್ರೆ ಅದು ನನಗ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡು ನಾನು ಪ್ರಾರ್ಥನೆ ಮಾಡಿಲ್ಲ ಅಂತಂದ್ರೆ ನಾವು ಪಾಪವನ್ನು ಮಾಡುವವರಾಗಿರ್ತೇವೆ. ಒಂದು ಕುರಿ ಹಳ್ಳಕ್ ಬಿದ್ದೋಗಿದ್ರೆ ಏನ್ ಮಾಡ್ತೀವಿ ನಾವು? ಅದನ್ನ ಮೇಲೆ ಕೆತ್ತೀವಿ. ಅದೇ ತರ ಒಂದು ಮನುಷ್ಯ ಸೈತಾನನ ಕ್ರಿಯೆಗಳಿಂದ ಕಟ್ಟಲ್ಪಟ್ಟವನಾಗಿ ಇದ್ದಾನೆ ಅಂತಂದ್ರೆ ಅವನ್ನ ಎತ್ತಬೇಕಾಗಿರೋದು ನಮ್ಮ ಕರ್ತವ್ಯ. ಬಿದ್ದು ಹೋಗಿರುವಂತ ಇನ್ನೊಬ್ಬನ ಎತ್ತುವಾಗ ನಾವು ಬಿದ್ದು ಹೋಗದ ಹಾಗೆ ದೇವರು ನಮ್ಮನ್ನು ಕಾಪಾಡ್ತಾರೆ. ಹಲ್ಲೆಲೂಯಾ. ಆದ್ರೆ ಇನ್ನೊಬ್ಬರು ಬಿದ್ದೋಗಿದ್ದಾನೆ, ಅವನ್ನ ಎತ್ತಕ್ ಹೋದ್ರೆ ನಾನು ಬಿದ್ದೋಗ್ತೇನೆ, ಬೇಡ ಹೋಗು ನೀನ್ ಹಂಗೆ ಹೋಗ್ಬಿಡು ಅಂತ ಬಿಟ್ರೆ ನಾನ್ ಬಿದ್ದೇ ಹೋಗ್ತೇನೆ. ನಾನ್ ಬೀಳುವಾಗ ದೇವ್ರು ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಅದರಿಂದ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಅದು ನಮ್ಗೆ ಬಂದ್ಬಿಡುತ್ತಾ ಅಂತಂತಂದ್ರೆ ಅದು ಸಹಜವಾಗಿ ನಮ್ಮ ವಿರುದ್ಧವಾಗಿ ಹೋರಾಡುತ್ತೆ. ಆದ್ರೆ ಅದನ್ನ ನೋಡಿ ನಾವು ಭಯಪಟ್ಟು ಇನ್ನೊಬ್ರಿಗೆ ಪ್ರಾರ್ಥನೆ ಮಾಡಿದ್ರ ಇರ್ಬೇಕನ್ನೋ ಅಗತ್ಯ ಇಲ್ಲ. ಆದ್ರೆ ನಮ್ಮನ್ನ ಕಾಯೋದಕ್ಕೆ ದೇವರಿದ್ದಾರೆ ಅಂತ ದೇವರಲ್ಲಿ ನಮ್ಮನ್ನ ಬಲಪಡಿಸಿಕೊಂಡು ಇತರಗಳಿಗೋಸ್ಕರವಾಗಿ ಪ್ರಾರ್ಥಿಸಿ ಅವರನ್ನ ಬಿಡುಗಡೆ ಮಾಡುವಂತವ್ರಿಗಾಗಿ ನಾವಿರ್ಬೇಕು. ಹಲ್ಲೆಲೂಯಾ. ಆದ್ರೆ ಅವ್ರನ್ನ ನೋಡಿ ಅವ್ರು ಪ್ರಾರ್ಥನೆ ಮಾಡಿದ್ರೆ ನಮಗ್ ಬಂದ್ಬಿಡುತ್ತೆ ಅಂತ ನಾವು ಹೊರಟೋದ್ರೆ ನಮಗ್ ಖಂಡಿತ ಬಂದೇ ಬರುತ್ತೆ. ಆಗ ದೇವ್ರು ನಮ್ಗೆ ಬಿಡಿಸೋದಕ್ ಬರೋದಿಲ್ಲ. ಆದ್ರೆ ನಾವ್ ಇನ್ನೊಬ್ಬರನ್ನ ಬಿಡಿಸೋಣ, ದೇವ್ರು ನಮ್ಮನ್ನ ಬಿಡಿಸ್ತಾರೆ. ಹಲ್ಲೆಲೂಯಾ. ದೆವ್ವವನ್ನು ನೋಡಿ ಭಯ ಪಡೋದಕ್ಕಿಂತಲೂ ದೇವರನ್ನ ನೋಡಿ ನಮ್ಮನ್ನ ನಾವು ಬಲಪಡಿಸಿಕೊಳ್ಳಬೇಕು. ನಾವು ದೇವರ ವಾಕ್ಯವನ್ನ
ಓದಿ ನೋಡುವಾಗ ಎಫೆಸದವರಿಗೆ ಬರೆದಂತ ಪತ್ರಿಕೆ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಹಲ್ಲೆಲೂಯಾ. ಇಲ್ಲಿ ಅಪೊಸ್ತಲನಾಗಿರುವಂತ ಪೌಲನು ವಿಶ್ವಾಸಿಗಳಿಗೆ ಹೇಳುವಂತ ಮಾತೇನೆಂದರೆ, ಕಡೆಯದಾಗಿ ನಿಮಗೊಂದು ಮಾತು ಹೇಳ್ತೀನಿ. ಏನು ಅಂತಂದ್ರೆ, ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ದೇವರನ್ನ ಆಶ್ರಯಿಸಿಕೊಳ್ಳಿರಿ. ದೇವರ ಬಳಿಯಲ್ಲಿ ಅತ್ಯಧಿಕವಾದ ಶಕ್ತಿ ಇದೆ, ಅದನ್ನ ಆಶ್ರಯಿಸಿಕೊಳ್ಳಿರಿ. ದೇವರನ್ನ ಆಶ್ರಯಿಸಿಕೊಂಡು ನೀವು ಬಲಗೊಳ್ಳಿರಿ ಅಂತ ಅವನನ್ನು ವಿಶ್ವಾಸಿಗಳಿಗೆ ಬರೆಯುವಂತದನ್ನು ನಾವು ಕಾಣ್ತೇವೆ. ಯಾವ ಕಾರಣಕ್ಕಾಗಿ ಈ ರೀತಿ ಬಲಗೊಳ್ಳಿರಿ ಅಂತ ಹೇಳ್ತಾರೆ? ಕಾರಣ ನಿಮಗೆ ಯುದ್ಧ ಇದೆ, ನಿಮಗೆ ವಿರುದ್ಧವಾಗಿ ಸೈತಾನನು ಹೋರಾಡ್ತಾನೆ. ಅವನನ್ನ ನೀವು ಜಯಿಸೋದಕ್ಕೆ ದೇವರನ್ನ ಆಶ್ರಯಿಸಿಕೊಳ್ಳಿರಿ, ದೇವರ ಬಲವನ್ನು ಆಶ್ರಯಿಸಿಕೊಳ್ಳಿರಿ, ಬಲಗೊಳ್ಳಿರಿ ಅಂತ ಪೌಲನ ವಿಶ್ವಾಸಿಗಳಿಗೆ ಬರೆಯುವಂತದನ್ನ ನಾವು ಕಾಣ್ತೇವೆ. ನಾವು ದೇವರ ವಾಕ್ಯವನ್ನ ಗಮನಿಸಿ ನೋಡುವಾಗ ಲೂಕನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯಗಳು 18 ಮತ್ತು 19 ಓದಿ ನೋಡುವಾಗ ಯೇಸು ಕ್ರಿಸ್ತನ ಈ ರೀತಿ ಹೇಳ್ತಾರೆ. ಆತನು ಅವರಿಗೆ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಇಲ್ಲ, ಯೇಸು ಕ್ರಿಸ್ತನು ಶಿಷ್ಯಂದ್ರನ ನೋಡಿ ಹೇಳೋ ಮಾತೇನಂತಂದ್ರೆ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಯೇಸು ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದಾರೆ. ಆಗ ನಾವು ಇನ್ನೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರವರನ್ನ ಬಿಡುಗಡೆ ಮಾಡ್ತಾರೆ. ಆದ್ರೆ ಅವುಗಳು ಯಾವ ಕೇಡನ್ನು ನಮಗೆ ಮಾಡದ ಹಾಗೆ ದೇವರು ನಮ್ಮನ್ನ ಕಾದುಕೊಳ್ತಾರೆ. ಅದು ದೇವರ ವಾಗ್ದಾನ ಅಂತ ಹೇಳಿ ನಾವು ದೇವರನ್ನ ನಂಬಿ ಜೀವಿಸುವಂತವர்களಾಗಿರಬೇಕು. ಈ ಮಾತನ್ನ ಯೇಸು ಕ್ರಿಸ್ತನು ಯಾವಾಗ ಹೇಳ್ತಾರೆ ಅಂತಂದ್ರೆ, ಇದಕ್ಕೆ ಮೊದಲು ಅಪೋಸ್ತಲರನ್ನ 70 ಜನ ಅಪೋಸ್ತಲರುಗಳನ್ನ ಹೊರಟು ಹೋಗಿ ಸೇವೆ ಮಾಡೋದಕ್ಕೆ ಯೇಸು ಕ್ರಿಸ್ತನ್ ಕಳುಹಿಸಿರ್ತಾರೆ. ಅವ್ರು ಹೋಗಿ ಸೇವೆ ಮಾಡಿ ಜನಗಳಿಗೆ ಸುವಾರ್ತೆಯನ್ನು ಹೇಳಿ ವ್ಯಾಧಿಗಳನ್ನ ಗುಣಪಡಿಸಿ ದೆವ್ವಗಳನ್ನ ಬಿಡುಗಡೆಗೊಳಿಸಿ ಹಿಂತಿರುಗಿ ಬರ್ತಾರೆ. ಹಿಂತಿರುಗಿ ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ, ಸ್ವಾಮಿ, ನಿನ್ನ ಹೆಸರಿನಲ್ಲಿ ದೆವ್ವಗಳು ಸಹ ನಮಗೆ ಅಧೀನವಾಗುತ್ತವೆ ಅಂತ ಸಂತೋಷವಾಗಿ ಹೇಳ್ತಾರೆ, ಆಶ್ಚರ್ಯವಾಗಿ ಹೇಳ್ತಾರೆ. ಹೆಂಗೆ ಸ್ವಾಮಿ, ನಿನ್ನ ಹೆಸರು ಹೇಳಿದ ತಕ್ಷಣ ಹಂಗೆ ದೆವ್ವಗಳು ಹೊರಟೇ ಹೋಯ್ತು, ತುಂಬಾ ಆಶ್ಚರ್ಯ ಆಗುತ್ತೆ ಅಂತ ಅವರು ಹೇಳ್ತಾ ಇರ್ತಾರೆ. ಆಗ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಆಗ ಈ ಮಾತು ಹೇಳ್ತಾರೆ, ಎಲ್ಲವುಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ವೈರಿಯ ಸಮಸ್ತ ಬಲದ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ, ಯಾವುದು ನಮಗೆ ಕೇಡು ಮಾಡುವುದೇ ಇಲ್ಲ ಅಂತ ಹೇಳಿ. ಇವರು ಹೋಗಿ ಎಷ್ಟೋ ದೆವ್ವಗಳನ್ನ ಬಿಡಿಸಿ ಬಂದಿದ್ದಾರೆ. ಈಗ ಯೇಸು ಕ್ರಿಸ್ತನ್ ಹೇಳೋ ಮಾತು, ನಿಮಗೆ ಯಾವುದೇ ಕೇಡು ಮಾಡೋದಿಲ್ಲ, ಭಯ ಪಡಬೇಡಿ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಕೆಲವರು ಏನ್ ಹೇಳ್ತಾ ಇರ್ತಾರೆ, ನೀನು ಹೋಗಿ ಅವ್ರು ಪ್ರಾರ್ಥನೆ ಮಾಡಿ ಬಂದ್ಬಿಟ್ರೆ ರಾತ್ರಿ ಆ ದೆವ್ವ ನಿಮ್ಮನೆಗೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೋರಾಟ ಇದ್ದೇ ಇರುತ್ತೆ, ಆದ್ರೆ ನಾವು ಭಯ ಪಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಇನ್ನೊಬ್ರಿಗೋಸ್ಕರ ಇರಬೇಕನ್ನೋ ಅಗತ್ಯ ಇಲ್ಲ. ಅದು ಹೋರಾಡ್ಬೋದು, ಆದ್ರೆ ಯಾವ ಕೇಡು ಮಾಡೋದಕ್ಕೆ ಆಗದ ಹಾಗೆ ಕಾಯುವುದಕ್ಕೆ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯಾ. ನಾವು ದೇವರ ವಾಕ್ಯವನ್ನ ನಂಬಿ ಮುಂದೆ ಹೋಗುವಂತವರುಗಳಾಗಿ ಇರಬೇಕು. ಮತ್ತೆ ಇನ್ನು ನಾವು ದೇವರ ವಾಕ್ಯದಲ್ಲಿ ತಿಮೋಥೆಯನಿಗೆ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 7ನೇ ವಾಕ್ಯವನ್ನ ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. ಹಲ್ಲೆಲೂಯಾ. ದೇವರು ನಮಗೆ ಎಂತ ಆತ್ಮರನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮನ್ನ ಬಲಪಡಿಸುವಂತ ಆತ್ಮರನ್ನು ಕೊಟ್ಟಿದ್ದಾರೆ. ಆದ್ರೆ ಹೇಡಿಗಳ ಹಾಗೆ ಬದುಕಬೇಕನ್ನುವಂತ ಆತ್ಮರನ್ನ ದೇವರು ನಮಗೆ ಕೊಟ್ಟಿಲ್ಲ. ನಮ್ಮಲ್ಲಿ ಪವಿತ್ರಾತ್ಮನ ವಾಸ ಮಾಡ್ತಾ ಇದ್ದಾರೆ. ಪವಿತ್ರಾತ್ಮನ ಏನ್ ಮಾಡ್ತಾರೆ, ನಮಗೆ ಬಲವನ್ನು ಕೊಡ್ತಾರೆ. ಆಗ ದೇವರ ಆತ್ಮನ ನಮಗೆ ಕೊಡುವಂತ ಬಲದಿಂದ ನಾವು ದುಷ್ಟ ಆತ್ಮಗಳನ್ನ ಓಡಿಸುವಂತವರುಗಳಾಗಿರ್ಬೇಕು. ಆದ್ರೆ ಹೇಡಿಗಳ ಹಾಗೆ ನಾವು ಓಡೋಗುವಂತವರುಗಳಾಗಿ ಇರಬಾರದು. ಅದರಿಂದ ಮತ್ತೊಬ್ಬರಿಗೆ ದುಷ್ಟ ಆತ್ಮದಿಂದ ಹಿಡಿಯಲ್ಪಟ್ಟವರಿಗೆ ಪ್ರಾರ್ಥನೆ ಮಾಡಿದ್ರೆ ಅದು ನಮಗ್ ಬಂದ್ಬಿಡುತ್ತೆ, ಅಯ್ಯೋ ನಾವು ಪ್ರಾರ್ಥನೆ ಮಾಡಬಾರ್ದು ಅಂತ ಅನ್ಕೊಂಡು ನಡೆಯುವಂತದ್ದು ತಪ್ಪು. ಹೋರಾಟ ನಮಗೆ ಇದ್ದೇ ಇರುತ್ತೆ, ಆದ್ರೆ ಹೋರಾಟಕ್ಕೆ ಭಯ ಪಡಬಾರದು. ದೇವರು ನಮ್ಮ ಜೊತೆ ಇರ್ತಾರೆ, ದೇವರು ನಮಗೆ ಜಯವನ್ನು ಕೊಡ್ತಾರೆ, ದೇವ್ರಿಗೆ ಸ್ತೋತ್ರ ಅಂತ ಕಟ್ಟಲ್ಪಟ್ಟಂತ ಇನ್ನೊಬ್ಬರನ್ನ ಬಿಡುಗಡೆ ಮಾಡಬೇಕು. ಆದ್ರೆ ನಾವು ಎದುರ್ಕೊಂಡು ಓಡಾಡ್ತೀವಿ ಅಂತಂದ್ರೆ ನಾವು ತಪ್ಪನ್ನ ಮಾಡುವಂತವರಾಗಿ ಇರ್ತೇವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಹಂಗಂದ್ರೆ ಸೈತಾನನ ಹೋರಾಟ, ದುಷ್ಟ ಆತ್ಮಗಳ ಹೋರಾಟ ಕೇವಲ ದುಷ್ಟ ಆತ್ಮಗಳನ್ನು ಹಿಡಿಯಲ್ಪಟ್ಟಂತವರಿಗೆ ಪ್ರಾರ್ಥನೆ ಮಾಡೋರಿಗೆ ಮಾತ್ರ ಇರುತ್ತಾ? ಒಂದ್ ವೇಳೆ ಯಾರಿಗೊಬ್ರು ದೆವ್ವ ಹಿಡಿದಿದೆ, ನಾನ್ ಪ್ರಾರ್ಥನೆ ಮಾಡೋದಿಲ್ಲಪ್ಪ, ಯಾಕೆ ಅಂತಂದ್ರೆ ಅವ್ರು ಪ್ರಾರ್ಥನೆ ಮಾಡಿದ್ರೆ ಆ ದೆವ್ವ ನನಗ್ ಬಂದು ತೊಂದರೆ ಕೊಡುತ್ತೆ, ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಇರ್ತೀನಿ. ಹಂಗಂದ್ರೆ ಇವಾಗ ಯಾವ ದೆವ್ವ ತೊಂದರೆ ಕೊಡೋದೇ ಇಲ್ವಾ? ಯಾವ ಸೈತನು ತೊಂದರೆ ಕೊಡೋದೇ ಇಲ್ವಾ? ನಾವು ಯಾವ ದೆವ್ವ ಹಿಡಿದಂತವ್ರಿಗೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಕೂಡ ದೆವ್ವಗಳು ನಾವು ಬದುಕಿರೋವರೆಗೂ ನಾವು ವಿರುದ್ಧವಾಗಿ ಹೋರಾಡ್ತಾನೆ ಇರುತ್ತೆ. ಸೈತನನ್ನು ನಾವು ಇರೋವರೆಗೂ ಸಹ ನಾವು ವಿರುದ್ಧವಾಗಿ ಹೋರಾಡ್ತಾನೆ ಇರ್ತಾನೆ. ದೇವರ ವಾಕ್ಯ ಹೇಳುತ್ತೆ, ಸೈತನನ್ನು ಯಾರನ್ನ ನುಂಗಲಿ ಅಂತ ಹೇಳಿ ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಅವನು ಸುತ್ತಿ ತಿರುಗಾಡ್ತಾ ಇರ್ತಾನೆ ಅಂತ ಅಂದ್ಬಿಟ್ಟು.
ಅವನು ಕೇವಲ ಯಾರು ದೆವ್ವ ಹಿಡಿಯಲ್ಪಟ್ಟಿರ್ತಾರೆ ಅವ್ರು ಪ್ರಾರ್ಥನೆ ಮಾಡೋರಿಗೆ ವಿರುದ್ಧವಾಗಿ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾನೆ ಅಂತಲ್ಲ, ಅವ್ನು ಸುಮ್ಮನೆ ಇರೋರ್ಗೂ ತೊಂದರೆ ಕೊಡ್ತಾನೆ, ಎಲ್ಲರಿಗೂ ತೊಂದರೆ ಕೊಡ್ತಾನೆ. ಆಗ ನಾವು ದೆವ್ವ ಹಿಡಿದಂತವ್ರಿಗೆ ಪ್ರಾರ್ಥನೆ ಮಾಡ್ತೇವೋ ಮಾಡೋದಿಲ್ವೋ, ನಮ್ ಜೀವನ ಪೂರ್ತಿ ನಮಗೆ ಸೈತನಿಗೆ ಅವನು ದೂತರಿಗೆ ವಿರುದ್ಧವಾಗಿ ಹೋರಾಟ ಇದ್ದೇ ಇರುತ್ತೆ. ದೆವ್ವ ಹಿಡಿದವ್ರು ಪ್ರಾರ್ಥನೆ ಮಾಡಿದಕ್ಕೆ ಮಾತ್ರನೇ ಹೋರಾಟ ಬಂದ್ಬಿಡುತ್ತೆ, ದೆವ್ವ ಬಂದ್ಬಿಡುತ್ತೆ. ಅವ್ರು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಎಲ್ಲಾ ದೆವ್ವಗಳು ನೀನು ಒಳ್ಳೆಯವನು ನಾನೇನ್ ಮಾಡಲ್ಲ ಅಂತ ಹೋಗ್ಬಿಡುತ್ತೆ ಅಂತ ಅರ್ಥ ಅಲ್ಲ. ಅದರಿಂದ ನಾವೇನ್ ಮಾಡ್ಬೇಕು, ಕಟ್ಟಲ್ಪಟ್ಟಂತ ಇನ್ನೊಬ್ಬರಿಗೆ ಪ್ರಾರ್ಥನೆ ಮಾಡಿ ಅವರನ್ನ ದೇವರಲ್ಲಿ ಬಿಡುಗಡೆಗೊಳಿಸ್ಬೇಕು. ಆಗ ನಮಗೆ ಬರುವಂತ ಹೋರಾಟದಲ್ಲಿ ನಮ್ಮನ್ನ ಕಾಯೋದಕ್ಕೆ ದೇವರು ನಮಗೆ ಯಾವಾಗ್ಲೂ ಇದ್ದೇ ಇರ್ತಾರೆ. ಹಲ್ಲೆಲೂಯ. ಇನ್ನೊಬ್ಬರಿಗೆ ದೆವ್ವ ಹಿಡಿದಂತವ್ರು ಪ್ರಾರ್ಥನೆ ಮಾಡಿದ್ರೆ ದೆವ್ವ ನಮ್ಮನೆ ಬಂದ್ಬಿಡುತ್ತಾ, ನಮಗ್ ತೊಂದರೆ ಮಾಡುತ್ತಾ ಅಂತಂದ್ರೆ ಅದು ಹೋರಾಟ ಮಾಡೇ ಮಾಡುತ್ತೆ. ಆದ್ರೆ ಅದು ಭಯ ಪಡ್ಬೇಕಾದ್ರೆ ಅಗತ್ಯ ಇಲ್ಲ. ನಮಗೆ ಜಯವನ್ನು ಕೊಡುವುದಕ್ಕೆ ದೇವರು ನಮ್ಮ ಜೊತೆ ಇದ್ದಾರೆ. ಹಲ್ಲೆಲೂಯ. ಅದರಿಂದ ಭಯಪಡಿಸುವಂತವ್ರನ್ನ ನೋಡಿ ಭಯ ಪಡ್ಬೇಕಾದ್ರೆ ಅಗತ್ಯ ಇಲ್ಲ. ಕಟ್ಟಲ್ಪಟ್ಟಂತವ್ರನ್ನ ಬಿಡುಗಡೆ ಮಾಡೋಣ, ನಮ್ಮನ್ನ ಕಾಯೋದಕ್ಕೆ ದೇವರಿದ್ದಾರೆ. ಹಲ್ಲೆಲೂಯ. ದೇವರು ಹೇಳಿದ್ರು ನನ್ನ ಹೆಸರಿನಲ್ಲಿ ದೆವ್ವ ಓಡಿಸ್ರಿ ಅಂತ ಯೇಸು ಕ್ರಿಸ್ತನ ಹೇಳಿದ್ದಾರೆ ಅಂತ ಅನ್ಬಿಟ್ಟು ನಾವು ಸುಮ್ನೆ ಹೋಗಿ ಯಾವುದೇ ಸಿದ್ಧತೆ ಇಲ್ದಿರ ನಾನು ದೆವ್ವ ಓಡಿಸ್ತೇನೆ, ಎಲ್ಲ ದೆವ್ವ ಹೋಗಿ ಯೇಸು ನಾಮದಲ್ಲಿ ಅಂತ ಇಷ್ಟ ಬಂದವರೆಲ್ಲ ಇಷ್ಟ ಬಂದಿದ ರೀತಿಯಲ್ಲಿ ಹೋಗಿ ದೆವ್ವಗಳನ್ನ ಓಡಿಸೋದಕ್ಕೆ ಹೋದ್ರೆ ಅದು ಹೋಗುತ್ತಾ ಅಂತಂದ್ರೆ ಹೋಗೋದಿಲ್ಲ ಅನ್ನೋದು ಮಾತ್ರ ಅಲ್ಲ, ಅದು ಇನ್ನೂ ವಿರುದ್ಧವಾಗಿ ತೊಂದರೆಗಳು ಕೊಡೋದಕ್ಕೆ ಸಾಧ್ಯತೆ ಇರುತ್ತೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 13ನೇ ವಾಕ್ಯದಿಂದ ನಾವು ಓದುತ್ತಾ ನೋಡೋಣ. ದೆವ್ವ ಬಿಡಿಸುವವರೆನಿಸಿಕೊಂಡು ದೇಶ ಸಂಚಾರಿಗಳಾದ ಯಹೂದ್ಯರಿದ್ದರು. ಅವರಲ್ಲಿ ಕೆಲವರು ದೆವ್ವ ಹಿಡಿದವರ ಮೇಲೆ ಪೌಲನು ಸಾರುವ ಯೇಸುವಿನ ಆಣೆ ಎಂದು ಹೇಳಿ ಕರ್ತನಾದ ಯೇಸುವಿನ ಹೆಸರನ್ನು ಪ್ರಯೋಗ ಮಾಡುವುದಕ್ಕೆ ತೊಡಗಿದರು. ಮಹಾಯಾಜಕ ಸ್ಕೇವನೆಂಬ ಒಬ್ಬ ಯಹೂದ್ಯನ 7 ಮಂದಿ ಮಕ್ಕಳು ಹಾಗೆ ಮಾಡುತ್ತಿದ್ದರು. ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ, ಯೇಸುವಿನ ಗುರುತು ನನಗುಂಟು, ಪೌಲನನ್ನು ಬಲ್ಲೆನು, ನೀನಾದರೆ ಯಾರು ಎಂದು ಹೇಳಿತು. ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು ಅವರ ಮೇಲೆ ಹಾರಿ ಬಿದ್ದು ಅವರಿಬ್ಬರನ್ನು ಸೋಲಿಸಿ ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ ಹೋದರು. ಈ ವಾಕ್ಯಗಳನ್ನ ನಾವು ಓದಿ ನೋಡುವಾಗ ಏನಾಗುತ್ತೆ ಅಂದ್ರೆ, ಪೌಲು ದೇವರ ಸೇವೆ ಮಾಡ್ತಾ ಇರುವಾಗ ದೇವರು ಪೌಲನನ್ನ ಮಹಿಮೆಯಾಗಿ ಉಪಯೋಗಿಸ್ತಾ ಇರ್ತಾರೆ. ತರತರವಾದ ರೋಗಗಳು ವಾಸಿ ಆಗೋದು, ದೆವ್ವಗಳಿಂದ ಹಿಡಿಯಲ್ಪಟ್ಟಂತವ್ರಿಗೆಲ್ಲ ಬಿಡುಗಡೆ ಆಗುವಂತದ್ದು, ಈ ರೀತಿಯಾಗಿ ಪೌಲ್ನ ದೇವರು ಉಪಯೋಗಿಸ್ತಾ ಇರ್ತಾರೆ. ಆಗೇನಾಗುತ್ತೆ, ಈ ಯಹೂದಿ ಜನಗಳಲ್ಲಿ ದೆವ್ವ ಬಿಡಿಸೋರು ಅಂತ ಹೇಳ್ಕೊಂಡು ಓಡಾಡುವಂತ ಕೆಲವರು ಇರ್ತಾರೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಈ ಪೌಲನು ಯೇಸುವಿನ ಹೆಸರಿನಲ್ಲಿ ದೆವ್ವಗಳನ್ನ ಓಡಿಸೋದನ್ನ ಕಂಡ್ಬಿಟ್ಟು, ಸರಿ ನಾವು ಯೇಸುವಿನ ಹೆಸರನ್ನ ದೆವ್ವ ಓಡಿಸೋಣ ಅಂತ ಅಂದ್ಬಿಟ್ಟು ಯೇಸುವಿನ ನಾಮದಲ್ಲಿ, ಪೌಲನು ಹೇಳುವಂತ ಯೇಸುವಿನ ನಾಮದಲ್ಲಿ ಹೋಗು ದೆವ್ವಗಳೇ ಅಂತ ಹೇಳಿ ದೆವ್ವಗಳನ್ನ ಓಡಿಸ್ತಾ ಇರ್ತಾರೆ. ಒಂದ್ಸರಿ ಏನಾಗುತ್ತೆ ಅಂದ್ರೆ, ಒಂದಿಬ್ರು ಹೋಗಿ ಇದೇ ರೀತಿಯಲ್ಲಿ ಪೌಲನು ಸಾರುವಂತ ಯೇಸುವಿನ ಆಣೆ ಅಂತ ಹೇಳಿ ಹೋಗು ದೆವ್ವವೇ ಅಂತ ದೆವ್ವಕ್ಕೆ ಅಪ್ಪಣೆ ಇಡ್ತಾರೆ. ಆದ್ರೆ ಆ ದೆವ್ವ ಹಿಡಿಯಲ್ಪಟ್ಟಿದ್ದಂತ ಆ ಮನುಷ್ಯ ಏನ್ ಮಾಡ್ತಾನೆ, ಅವ್ರನ್ನ ನೋಡ್ಬಿಟ್ಟು ಪ್ರಶ್ನೆ ಕೇಳಿ, ನನಗೆ ಯೇಸು ಕ್ರಿಸ್ತನು ಗೊತ್ತು, ಪೌಲು ಗೊತ್ತು, ನೀನ್ ಯಾರು ಅಂತ ಹೇಳಿ ಆ ವ್ಯಕ್ತಿ ಈ ಇಬ್ಬರ ಮೇಲೆ ಬಿದ್ದು ಅವ್ರನ್ನೆಲ್ಲ ಚೆನ್ನಾಗಿ ಏಟು ಕೊಟ್ಟು ಗುದ್ದು ಕೊಟ್ಟು ಗಾಯ ಮಾಡಿ ಬಟ್ಟೆ ಎಲ್ಲ ಹರಿದಾಕಿ ಅವ್ರನ್ನ ತುಂಬಾ ಕಾಟ ಕೊಟ್ಬಿಡುತ್ತೆ. ಆಮೇಲೆ ಇವ್ರಿಬ್ರು ಏನ್ ಮಾಡ್ತಾರೆ, ಅಲ್ಲಿಂದ ಓಡೋಗ್ಬಿಡ್ತಾರೆ. ಈಗ ಈ ಯಹೂದ್ಯರಾಗಿರುವಂತ ದೆವ್ವ ಬಿಡಿಸುವವರು ಅಂತ ಹೇಳಿಕೊಳ್ಳುವಂತ ಇವರುಗಳು ಯೇಸುವಿನ ಹೆಸರನ್ನು ಉಪಯೋಗಿಸಿ ದೆವ್ವವನ್ನು ಓಡಿಸುವಂತ ಪ್ರಯತ್ನ ಮಾಡಿದ್ರು. ಆದ್ರೆ ಆ ದೆವ್ವದಿಂದ ಹಿಡಿಯಲ್ಪಟ್ಟಂತ ಮನುಷ್ಯ ಅವ್ರ ಮೇಲೆ ಎಗರು ಬಿದ್ದು ಅವ್ರನ್ನ ಒಡೆದು ಬಟ್ಟೆಯನ್ನು ಅರ್ಧಾಕಿ ಗಾಯಪಡಿಸಿ ಅವ್ರನ್ನ ತೊಂದರೆ ಪಡಿಸ್ತಾನೆ. ಇದು ಯಾಕಾಯ್ತು? ಇದೇನಕ್ಕಾಯ್ತು ಅಂತಂದ್ರೆ, ಈ ಯಹೂದ್ಯರಲ್ಲಿ ದೆವ್ವ ಬಿಡಿಸುವಂತವ್ರು ಇದ್ರು. ಇವ್ರೇನ್ ಮಾಡ್ತಾ ಇದ್ರು, ಅವ್ರದೇ ಆದ ರೀತಿಗಳಲ್ಲಿ ದೆವ್ವಗಳನ್ನ ಬಿಡಿಸುವಂತ ಪ್ರಯತ್ನ ಮಾಡ್ತಾ ಇದ್ರು. ಅವ್ರು ಬಿಡಿಸುವಾಗ ದೆವ್ವ ಹೋಗ್ತಾ ಇಲ್ವೋ ಅದು ಬೇರೆ ಪ್ರಶ್ನೆ. ಆದ್ರೆ ದೆವ್ವ ಬಿಡಿಸುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು. ಇವ್ರ ಕೆಲಸ ಏನಂತಂದ್ರೆ, ಊರಿಗೆ ಹೋಗಿ ನಾವು ದೆವ್ವ ಬಿಡಿಸೋರು, ನಿಮ್ಮಲ್ಲಿ ಯಾರಾದ್ರೂ ದೆವ್ವ ಹಿಡಿದ್ರೆ ಕರ್ಕೊಂಡ್ ಬನ್ನಿ ಬಿಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆಸ್ಬಿಟ್ಟು ದೆವ್ವ ಬಿಡಿಸೋದು. ಈ ತರ ಊರೂರು ಸುತ್ಕೊಂಡು ದೆವ್ವ ಬಿಡಿಸುವಂತ ಕೆಲಸ ಇವ್ರದು. ಅದರಿಂದ ಒಂದಷ್ಟು ದುಡ್ಡು ಇಸ್ಕೊಂತಾ ಇದ್ರು, ಜೀವನ ಮಾಡ್ಕೊಂತ ಇದ್ರು. ಈ ರೀತಿ ಇವ್ರು ಊರೂರು ಸುತ್ಕೊಂಡು ದೆವ್ವಗಳನ್ನ ಅವ್ರು ಬಿಡಿಸ್ತಾ ಇದ್ರು. ಹೀಗಿರುವಾಗ ಅವರು ಪೌಲ್ನ ನೋಡ್ತಾರೆ. ಪೌಲ್ ನೋಡುವಾಗ ಪೌಲ್ ಏನ್ ಮಾಡ್ತಾನೆ, ತಾನು ಕೂಡ ದೆವ್ವ ಬಿಡಿಸ್ತಾ ಇರ್ತಾನೆ. ಈಗ ಇವ್ರೇನ್ ಮಾಡ್ತಾರೆ, ಪೌಲ್ ದೆವ್ವ ಬಿಡಿಸ್ತಾನೆ, ತುಂಬಾ ಜನ ತನ್ನ ಹತ್ರಕ್ಕೆ ಹೋಗಿ ದೆವ್ವ ಬಿಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾರೆ. ತಾನು ಉಪಯೋಗಿಸೋದು ಯೇಸು ಅನ್ನುವಂತ ಹೆಸರನ್ನು ಉಪಯೋಗಿಸ್ತಾನೆ. ಸರಿ, ನಾವು ಸಹ ಯೇಸು ಅನ್ನೋ ಹೆಸರನ್ನ ಉಪಯೋಗಿಸಿ ದೆವ್ವ ಬಿಡಿಸೋಣ ಅಂತ ಅನ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇವರು ಕೂಡ ಯೇಸು ಅನ್ನೋ ಹೆಸರನ್ನ ಉಪಯೋಗಿಸಿ ಪೌಲನ ಸಾರುವಂತ ಯೇಸುವಿನ ಆಣೆ ಹೋಗು ಅಂತ ಹೇಳಿ ದೆವ್ವಗಳನ್ನ ಓಡಿಸುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆಗ ಏನಾಗುತ್ತಾರೆ, ಒಂದು ದೆವ್ವ ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದು ಆ ದೆವ್ವ ಹೇಳುತ್ತೆ,
ನನಗೆ ಏಸು ಗೊತ್ತು, ಪೌಲ್ ಗೊತ್ತು, ನೀನ್ ಯಾರು ಅಂತ ಹೇಳ್ಬಿಟ್ಟು ಅವ್ನು ಚೆನ್ನಾಗಿ ಹೊಡೆದಾಕ್ಬಿಡುತ್ತೆ. ಹಾಗೆ ಇದು ಏನಕ್ಕಾಯ್ತು ಅಂತಂತಂದ್ರೆ, ಮೊಟ್ಟ ಮೊದಲು ಇದಾಗದ ಕಾರಣ ಈ ಯಹೂದ್ಯರು ಬಂದು ಯೇಸು ಕ್ರಿಸ್ತನನ್ನ ನಂಬಿದವರಲ್ಲ. ಇವರು ಯೇಸು ಕ್ರಿಸ್ತನನ್ನ ದೇವರ ಕುಮಾರನಾಗಿ ಅಂಗೀಕರಿಸಿದವರಲ್ಲ, ಆತನ ರಕ್ಷಕನಾಗಿ ಅಂಗೀಕರಿಸಿದವರಲ್ಲ. ಪಾಪ ಪರಿಹಾರವನ್ನು ಆತನ ಮುಖಾಂತರ ಹೊಂದಿಕೊಂಡು, ಯೇಸುವೆ ನೀನೇ ನನ್ನ ರಕ್ಷಕನು, ನೀನೇ ನನಗೆ ಎಲ್ಲ ಆಗಿದ್ದೀಯ ಸ್ವಾಮಿ ಅಂತ ಹೇಳಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವಂತವರಲ್ಲ. ಯೇಸು ಕ್ರಿಸ್ತನಲ್ಲಿ ಇವರು ವಿಶ್ವಾಸ ಇಡಲಿಲ್ಲ. ಆದ್ರೆ ಇವರು ಯೇಸುವಿನ ಹೆಸರನ್ನ ಯಾವ ರೀತಿ ಉಪಯೋಗಿಸಿದ್ರು ಅಂತಂದ್ರೆ, ಏನೋ ಒಂದು ಮಂತ್ರ ತರ. ಪೌಲು ಯೇಸುವಿನ ಹೆಸರು ಹೇಳಿದ್ರೆ ಹೋಗ್ತಾ ಇದ್ದಲ್ವಾ, ನಾನು ಯೇಸುವಿನ ಹೆಸರು ಹೇಳ್ತೀನಿ ದೆವ್ವಗಳು ಹೋಗ್ಬಿಡುತ್ತೆ ಅಂತ ಉಪಯೋಗಿಸ್ತಾ ಇದ್ರು. ಆದ್ರೆ ದೆವ್ವ ಏನ್ ಮಾಡುತ್ತೆ, ಅವ್ರ ವಿರುದ್ಧ ತಿರುಗಿ ಬಿದ್ದು ಅವ್ರನ್ನ ಒಡೆದು ಅಲ್ಲಿಂದ ಓಡಿಸ್ಬಿಡುತ್ತೆ. ಇದಕ್ಕೆ ಕಾರಣ ಏನಂತಂದ್ರೆ, ಅವ್ರ ಬಾಯಲ್ಲಿ ಯೇಸುವಿನ ಹೆಸರಿತ್ತು, ಅವ್ರ ಹೃದಯದಲ್ಲಿ ಯೇಸು ಇರಲಿಲ್ಲ. ಸುಮ್ನೆ ಬಾಯಲ್ಲಿ ಯೇಸುವಿನ ಹೆಸರನ್ನ ಹೇಳಿ ದೆವ್ವವನ್ನ ಓಡಿಸುವಂತ ಪ್ರಯತ್ನ ಮಾಡಿದ್ರೆ ಪ್ರಯೋಜನ ಇಲ್ಲ. ಹೃದಯದಲ್ಲಿ ಯೇಸು ಕ್ರಿಸ್ತನ ಇರಬೇಕು, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನ ಇರಬೇಕು. ಯಾರು ಬೇಕಾದ್ರೂ ಯೇಸುವಿನ ಹೆಸರಿನಲ್ಲಿ ಹೋಗು ದೆವ್ವ ಅಂತ ಹೇಳ್ಬಿಡ್ಬೋದು. ಆದ್ರೆ ಆತರ ಯಾರು ಬೇಕಾದ್ರೂ ಹೇಳಿದ ಮಾತ್ರಕ್ಕೆ ಹೋಗ್ಬಿಡುತ್ತೆ ದೆವ್ವಗಳು, ಹೋಗೋದಿಲ್ಲ. ಆದ್ರೆ ಯಾರು ಹೇಳ್ಬೇಕು ಹೋಗುತ್ತೆ ಅಂದ್ರೆ, ಯಾರ ಹೃದಯದಲ್ಲಿ ಯೇಸು ಕ್ರಿಸ್ತನ ಇರ್ತಾನೆ. ಬಾಯಲ್ಲಿ ಬರೀ ಯೇಸುವಿನ ಹೆಸರು ಇರೋದಲ್ಲ, ಹೃದಯದಲ್ಲಿ ಯೇಸು ಕ್ರಿಸ್ತನ ಇರಬೇಕು, ಅವ್ರ ಜೊತೆಯಲ್ಲಿ ಯೇಸು ಕ್ರಿಸ್ತನ ಇರಬೇಕು, ಅವರು ಯೇಸು ಕ್ರಿಸ್ತನಲ್ಲಿ ಇರಬೇಕು, ಯೇಸು ಕ್ರಿಸ್ತನ ಅವರಲ್ಲಿರಬೇಕು. ಆಗ ಯೇಸುವಿನ ಹೆಸರಿನಲ್ಲಿ ಅವ್ರ ಅಪ್ಪಣೆ ಇಡುವಾಗ ಆ ದೆವ್ವಗಳು ಅದನ್ನ ಗುರುತಿಸುತ್ತೆ. ದೆವ್ವಗಳು ಕೂಡ ಏನ್ ಮೂರ್ಖ ಅಲ್ಲ, ಯೇಸು ಅಂತ ಹೆಸರಿದ ತಕ್ಷಣ ಓಡಾಡೋಕೆ. ಯಾರು ಹೇಳ್ತಾ ಇದ್ರೆ ಅನ್ನೋದು ನೋಡುತ್ತೆ. ಬಾಯಲ್ಲಿ ಯೇಸು ಇರಬಹುದು, ಹೃದಯದಲ್ಲಿ ಏನಿದೆ ಅನ್ನೋದು ನೋಡುತ್ತೆ. ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ನಿಧಾನ, ನಿನ್ ಜೊತೆ ಯೇಸು ಕ್ರಿಸ್ತನ ನಿಧಾನ ಅನ್ನೋದನ್ನ ಅದು ಗುರುತಿಸುತ್ತೆ. ಗುರುತಿಸ್ಬಿಟ್ಟೆ ಆಮೇಲೆ ಹೋಗೋದು, ಸರಿ ಆಯ್ತು ಅಂತ, ನಿನಗೆ ಅಧಿಕಾರ ಇದೆ ಅಂತ ಅನ್ಬಿಟ್ಟು. ಆದ್ರೆ ಅವನ ಬಾಯಲ್ಲಿ ಯೇಸುವಿನ ಹೆಸರಿದೆ, ಮನಸ್ಸಿನಲ್ಲಿ ಯೇಸು ಕ್ರಿಸ್ತನಿಲ್ಲ, ಜೊತೆಯಲ್ಲಿ ಯೇಸು ಕ್ರಿಸ್ತನಿಲ್ಲ ಅಂತಂದ್ರೆ ಅವನಿಗೆ ತಗೋ ಹೊಡೆಯುತ್ತೆ. ಆಗ ಯಾರಂದ್ರೆ ಅವರು ಯೇಸುವಿನ ಹೆಸರನ್ನ ದೆವ್ವ ಹೋಗುತ್ತಲ್ಲ ಅಂತ ಅನ್ಕೊಂಡು ನಾನು ಓಡಿಸ್ತೀನಿ ಅಂತ ಹೋದ್ರೆ ಆಮೇಲೆ ಓಡ್ ಬರ್ಬೇಕಾಗುತ್ತೆ. ದೆವ್ವ ಓಡಿಸ್ಕೊಂಡ್ ಬರುತ್ತೆ. ಆಮೇಲೆ ದೆವ್ವ ಏನ್ ಮಾಡುತ್ತೆ, ಯೇಸು ಕ್ರಿಸ್ತನನ್ನ ಗುರುತಿಸುತ್ತೆ. ಅವರು ಆ ವ್ಯಕ್ತಿಗಳು ಯೇಸುವಿನ ಹೆಸರನ್ನ ಸುಮ್ನೆ ಹೇಳ್ಬಿಟ್ರು ಏನೋ ಮಂತ್ರ ತರ. ಆಗ ಆ ದೆವ್ವ ಕೊಡುವಂತ ಉತ್ತರ, ಯೇಸು ಯಾರು ಅಂತ ನನಗೆ ಗೊತ್ತು, ಯೇಸು ದೇವರ ಕುಮಾರನು, ಲೋಕ ರಕ್ಷಕನು, ದೇವರು ಪ್ರತಿಷ್ಠಿಸಿದವನು, ಅದೆಲ್ಲ ನನಗೆ ಗೊತ್ತು. ಪೌಲು ಯಾರು ಅಂತ ನನಗೆ ಗೊತ್ತು, ಪೌಲು ದೇವರ ಸೇವಕ, ದೇವರಿಂದ ನೇಮಿಸಲ್ಪಟ್ಟವನು, ಅವನು ಯಾರು ಅಂತ ನಮಗೆ ಗೊತ್ತು. ಯೇಸುವಿನ ಹೆಸರಿನಲ್ಲಿ ಪೌಲು ಹೇಳುವಾಗ ನಾವು ಹೋಗ್ತೀವಿ, ಯಾಕಂದ್ರೆ ಅಲ್ಲಿ ಅಧಿಕಾರ ಇದೆ, ದೇವರು ಅದನ್ನ ನೇಮಿಸಿದ್ದಾರೆ. ಪೌಲ್ ನಮಗೆ ಯೇಸುವಿನ ಹೆಸರಿನಲ್ಲಿ ಹೋಗು ಅಂತ ಹೇಳಿದ್ರೆ ನಾವು ಪೌಲ್ ವಿರುದ್ಧ ಮಾತಾಡಕ್ ಆಗಲ್ಲ. ದೇವರಿಂದ ನೇಮಿಸಲ್ಪಟ್ಟಂತ ಸೇವಕ, ಸರಿ ಆಯ್ತಪ್ಪ ಅಂತ ಹೋಗ್ಬಿಡ್ತೀವಿ. ಆದ್ರೆ ನೀನ್ ಯಾರು, ನಿನ್ಗೇನು ಅಧಿಕಾರ ಐತೆ? ಪೌಲನ ಸಾರುವಂತ ಯೇಸುವಿನ ಹೆಸರಲ್ಲಿ ಹೋಗುವಂತ ಇದೆಯಾ? ನೀನ್ ಹೇಳ್ಬಿಟ್ರೆ ನಾನು ಹೋಗ್ಬಿಡ್ಬೇಕ ಅಂತ ಅನ್ಬಿಟ್ಟು ಸರಿಯಾಗಿ ಅವ್ನು ತಗೊಂಡ್ ಹಾಕ್ತು. ಆಗ ಯಾರಂದ್ರೆ ಅವ್ರು ಇಷ್ಟ ಬಂದವರೆಲ್ಲ ಹೋಗಿ ಯೇಸು ನಾಮದಲ್ಲಿ ಹೋಗು ಅಂತ ಹೇಳಿದ್ರೆ ಅದು ಹೋಗೋದಿಲ್ಲ. ಅದರಿಂದ ತೊಂದರೆಗೆ ಒಳಗಾಗ್ಬೇಕಾದ ಪರಿಸ್ಥಿತಿ ಇರುತ್ತೆ. ಆದ್ರೆ ಯಾರು ದೆವ್ವಗಳನ್ನು ಓಡಿಸಬಹುದು ಅಂತಂದ್ರೆ, ಬರೀ ಬಾಯಲ್ಲಿ ಯೇಸುವಿನ ಹೆಸರನ್ನ ಹೇಳುವಂತವರಲ್ಲ, ಅದು ಹೃದಯದಲ್ಲಿ ಯೇಸು ಕ್ರಿಸ್ತನ ಇರಬೇಕು, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನ ಇರಬೇಕು. ಅದನ್ನ ದೆವ್ವ ಗುರುತಿಸುತ್ತೆ. ಇವನು ರಕ್ಷಣೆ ಹೊಂದಿದಾನ, ರಕ್ಷಣೆ ಹೊಂದಿಲ್ವಾ, ದೇವರಿಂದ ಇವನಿಗೆ ಅಧಿಕಾರ ಕೊಡಲ್ಪಟ್ಟಿದ್ಯಾ, ಅಧಿಕಾರ ಕೊಡಲ್ಪಟ್ಟಿಲ್ವಾ ಅನ್ನೋದನ್ನ ದೆವ್ವಗಳು ಗಮನಿಸುತ್ತೆ. ಅಧಿಕಾರ ಇದ್ರೆ ಆ ಅಧಿಕಾರಕ್ಕೆ ಒಳಗಾಗಿ ಸುಮ್ಮನೆ ಹೋಗ್ಬಿಡುತ್ತೆ. ಅವನಿಗೆ ಅಧಿಕಾರ ಇದೆ, ನಾವೇನ್ ಮಾತಾಡಕ್ ಆಗಲ್ಲ ಅಂತ. ಅರೆ ಅಧಿಕಾರ ಇದ್ರ ಸುಮ್ನೆ ನಾನ್ ದೆವ್ವ ಓಡಿಸ್ತೀನಿ ಅಂತ ಹೋದ್ರೆ ದೆವ್ವದ ಕೈಯಲ್ಲಿ ಏಟು ತಿನ್ಕೊಂಡು ಬರ್ಬೇಕಾಗುತ್ತೆ. ಆಗ ಈ ವ್ಯಕ್ತಿಗಳಿಗೆ ಆ ರೀತಿ ಆಗೋದಕ್ಕೆ ಅದೇ ಕಾರಣ. ಇವತ್ತು ಸಹ ಎಷ್ಟೋ ಜನ ಇದೇ ತರ ಬದುಕ್ತಾ ಇರ್ತಾರೆ. ಅಂದ್ರೆ ಯಾವ ತರ, ಬಾಯಲ್ಲಿ ಯೇಸುವಿನ ಹೆಸರು ಇರುತ್ತೆ, ಮನಸ್ಸಿನಲ್ಲಿ ಯೇಸು ಕ್ರಿಸ್ತನ ಇರೋದಿಲ್ಲ. ಬಾಯಲ್ಲಿ ಯೇಸು, ಹೃದಯದಲ್ಲಿ ಸೈತಾನ. ಇಸ್ಕರಿಯಾದ ಯೂದ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದಿದ್ದು ಯೇಸು ಕ್ರಿಸ್ತನ ಜೊತೆಯಲ್ಲೇ, ಅದ್ರ ಒಳಗಡೆ ಇದ್ದದ್ದು ಯಾರು? ಸೈತಾನ. ಯೇಸು ಕ್ರಿಸ್ತನ ಪ್ರಾರಂಭದಲ್ಲೇ ಹೇಳ್ಬಿಟ್ರು, ನಾನ್ ನಿಮ್ಮನ್ನ ಆರಿಸಿ ತೆಗೆದುಕೊಂಡನಲ್ಲ, ಅದ್ರಲ್ಲಿ ನಿಮ್ಮಲ್ಲಿ ಒಬ್ಬನು ಸೈತನ್ನ ಮಗನು ಅಂತ ಯೇಸು ಕ್ರಿಸ್ತನ ಪ್ರಾರಂಭದಲ್ಲೇ ಹೇಳಿದ್ರು. ಕಡೆಗೆ ಅವನು ಸೈತನನ್ನ ಪ್ರೇರೇಪಣೆಯಿಂದ ಯೇಸು ಕ್ರಿಸ್ತನನ್ನ ಹಿಡಿದುಕೊಟ್ಟ. ಆಗ ಬಾಯಲ್ಲಿ ಯೇಸುವಿನ ಹೆಸರು ಇದ್ದುಬಿಟ್ರೆ ಪ್ರಯೋಜನ ಇಲ್ಲ. ಹೃದಯದಲ್ಲಿ ಯಾರಿದ್ದಾರೆ ಅದು ಮುಖ್ಯ, ಒಳಗಡೆ ಯಾರಿದ್ದಾರೆ ಅದು ಮುಖ್ಯ, ನಾವು ಯಾರವರಿಗೆ ಸೇರಿದವರಾಗಿದ್ದೇವೆ ಅದು ಮುಖ್ಯ. ಇವತ್ತು ಅನೇಕರು ಏನ್ ಮಾಡ್ತಾರೆ ಅಂದ್ರೆ ಈ ರೀತಿಯಾಗಿ ಬರುತ್ತಾ ಇರ್ತಾರೆ. ಬಾಯಲ್ಲಿ ಯೇಸು ಕ್ರಿಸ್ತನನ್ನ ಇಟ್ಕೊಂಡು, ಬಾಯಲ್ಲಿ ಪ್ರೈಸ್ ದಿ ಲಾರ್ಡ್, ಬಾಯಲ್ಲಿ ಪ್ರಾರ್ಥನೆ, ಬಾಯಲ್ಲಿ ವಾಕ್ಯವನ್ನ ಹೇಳೋದು, ಬಾಯಲ್ಲಿ ವಾಕ್ಯವನ್ನ ಓರೋದು ಎಲ್ಲ ಮಾಡ್ತಾರೆ. ಆದ್ರೆ ಹೃದಯದಲ್ಲಿಯೋ ದೇವರಿರೋದಿಲ್ಲ. ಹೃದಯದಲ್ಲಿ ಲೋಕದ ಪಾಪ, ಲೋಕದ ಇಚ್ಛೆಗಳು, ಲೋಕಕ್ಕೆ ಸಂಬಂಧಪಟ್ಟಂತ ಆಶೆ, ಮೋಹ, ಡಂಬ ಎಲ್ಲ ಇರುತ್ತೆ.
ಆದ್ರೆ ಬಾಯಲ್ಲಿ ಮಾತ್ರ ಭಕ್ತಿ ಇರುತ್ತೆ. ಇಂಥವ್ರು ಹೋಗ್ಬಿಟ್ಟು ದೆವ್ವ ನೋಡು, ಎಲ್ಲಾ ದೆವ್ವವೇ ಹೋಗಿ ಯೇಸುವಿನ ನಾಮದಲ್ಲಿ ಅಂದ್ರೆ ದೆವ್ವ ಸುಮ್ಮನೆ ಇರುತ್ತಾ? ನಿನ್ನ ಬಾಯಲ್ಲೇನೋ ಯೇಸು ಅಂತ ಹೆಸರಿದೆ, ಆದ್ರೆ ನಿನ್ನ ಮನಸ್ಸಲ್ಲೇನಿದೆ? ನಿನ್ನ ಮನಸ್ಸಲ್ಲಿ ಎಲ್ಲಾ ಪಾಪ ತುಂಬಿಕೊಂಡು ನೀನ್ ಬದುಕ್ತಾ ಇದೀಯ. ನಿನ್ನ ಮನಸ್ಸಿನಲ್ಲಿ ಯೇಸು ಕ್ರಿಸ್ತನೆಲ್ಲ, ನಿನ್ನ ಜೊತೆಯಲ್ಲಿ ಯೇಸು ಕ್ರಿಸ್ತನೆಲ್ಲ. ನೀನ್ ಸುಮ್ನೆ ಬಾಯಲ್ಲಿ ಯೇಸುನ ಹೆಸರು ತಗೊಂಡ್ಬಿಟ್ರೆ ನಾನು ಹೋಗ್ಬೇಕಾ ಅಂತ ಆ ದೆವ್ವ ಅವ್ರ ವಿರುದ್ಧವಾಗಿ ತಿರುಗಿ ಬಿದ್ದು ಅವರನ್ನ ಮಾನಸಿಕವಾಗಿ ಕೂಡ ತೊಂದರೆಗೊಳಪಡಿಸಬಹುದು, ಆತ್ಮೀಯವಾಗಿ ಕೂಡ ಅವರಿಗೆ ತೊಂದರೆಗಳನ್ನ ತರಬಹುದು. ಅದರಿಂದ ದೆವ್ವ ಹಿಡಿಯಲ್ಪಟ್ಟಿದೆ, ಅವ್ರು ಪ್ರಾರ್ಥನೆ ಮಾಡಕ್ ಹೋಗ್ತೀವಿ ಅಂತಂತಂದ್ರೆ ಎಂತವ್ರು ಹೋಗಿ ಪ್ರಾರ್ಥನೆ ಮಾಡ್ಬೋದು ಅಂತಂದ್ರೆ, ಕೇವಲ ಬಾಯಲ್ಲಿ ಯೇಸುನ ಹೆಸರನ್ನ ಹೇಳುವಂತವ್ರಲ್ಲ, ಹೃದಯದಲ್ಲಿ ಯೇಸು ಕ್ರಿಸ್ತನ ಇರಬೇಕು, ನಮ್ಮ ಜೊತೆಯಲ್ಲಿ ಯೇಸು ಕ್ರಿಸ್ತನ ಇರಬೇಕು, ನಾವು ಯೇಸು ಕ್ರಿಸ್ತನಲ್ಲಿ, ಯೇಸು ಕ್ರಿಸ್ತನ ನಮ್ಮಲ್ಲಿ ಇರಬೇಕು. ಅಂತವರಾಗಿ ನಾವು ಜೀವಿಸ್ತಾ ಇದ್ದೀವಿ ಅನ್ನೋಂತ ಒಂದು ದೃಢವಾದ ನಿಶ್ಚಯ ನಮಗಿದ್ರೆ ಆಗ ನಾವು ಹೋಗ್ಬೋದು ಎಲ್ಲ ದೆವ್ವ ಹೋಗಿ ಯೇಸು ನಾಮದಲ್ಲಿ ಅಂತ. ಕಾರಣ ಅದು ನಮ್ಮನ್ನು ನೋಡುವಾಗ ನಮ್ಮನ್ನು ನೋಡೋದಿಲ್ಲ, ನಮ್ಮೊಳಗಡೆ ಜೀವಿಸುವ ಆತನನ್ನು ನೋಡುತ್ತೆ. ಇವನು ಆತನಿಂದ ನೇಮಿಸಲ್ಪಟ್ಟವನು, ಇವನಿಗೆ ನಾವೇನ್ ಮಾಡೋದಕ್ಕಾಗೋದಿಲ್ಲ, ತನ್ನಲ್ಲಿ ಯೇಸು ಇದ್ದಾರೆ ಅಂತ ಅದು ಹೋಗ್ಬಿಡುತ್ತೆ. ಆದ್ರೆ ನಮ್ಮ ಒಳಗಡೆ ಆತನ ಇಲ್ಲದ್ರ ನಾವು ಸುಮ್ನೆ ಹೋಗಿ ಯೇಸು ನಾಮದಲ್ಲಿ ಹೋಗು ಅಂತಂತಂದ್ರೆ ಇವನಲ್ಲಿ ಆತನಿಲ್ಲ, ಇವನು ಏನ್ ನನ್ಗೆ ಹೇಳೋದು ಅಂತ ಅಂದ್ಬಿಟ್ಟು ಅದು ವಿರುದ್ಧವಾಗಿ ತಿರುಗಿ ಬಿಡೋದಕ್ಕೆ ಅವಕಾಶ ಇರುತ್ತೆ. ಆಗ ದೇವರು ನಮ್ಮ ಜೊತೆ ಇರ್ತಾರೆ. ನಾವು ದೆವ್ವಗಳಿಂದ ಹಿಡಿಯಲ್ಪಟ್ಟವರಾಗಿ ತೊಂದರೆ ಪಡುವಂತ ಇನ್ನೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ, ದೇವರು ಬಿಡುಗಡೆ ಮಾಡುವಾಗ ಅದು ನಮಗ್ ಬಂದು ಕೇಡ್ ಮಾಡದ ಹಾಗೆ ದೇವರು ನಮ್ಮನ್ನು ಕಾದುಕೊಳ್ತಾರೆ. ಆದ್ರೆ ಹಂಗಂತ ಹೇಳ್ಬಿಟ್ಟು ನಮ್ಮಲ್ಲಿ ಸರಿಯಾದ ಸಿದ್ಧತೆ ಇಲ್ಲದರ, ನಮ್ಮ ರಕ್ಷಣೆಯಲ್ಲಿ ನಮಗೆ ದೃಢತೆ ಇಲ್ಲದರ ನಾವು ಸುಮ್ನೆ ಹೋಗಿ ಬಾಯಲ್ಲಿ ಯೇಸುವಿನ ಹೆಸರನ್ನ ಹೇಳ್ಬಿಟ್ಟು ದೆವ್ವ ಓಡಿಸೋ ಪ್ರಯತ್ನ ಮಾಡ್ತೇವೆ ಅಂದ್ರೆ ಅಪಾಯಕ್ಕೆ ಸಿಕ್ಕಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಅದರಿಂದ ನಾವು ದೆವ್ವಗಳಿಂದ ಹಿಡಿಯಲ್ಪಟ್ಟವರಾಗಿರುವಂತವರಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತಂದ್ರೆ, ಮೊದಲಾಗಿ ನಾವು ಪ್ರಾರ್ಥನೆ ಮಾಡುವಂತವರು, ದೇವರ ವಾಕ್ಯಗಳನ್ನ ಓದುವಂತವರು, ನಾವು ಉಪವಾಸದಿಂದ ದೇವರನ್ನ ಸೇವಿಸುವಂತವರು, ಪರಿಶುದ್ಧರಾಗಿ ಜೀವಿಸುವಂತವರು, ದೇವರನ್ನ ಹಂಬಲಿಸುವಂತವರು, ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿ ನಡೆಯುವಂತವರುಗಳಾಗಿ ಪರಿಶುದ್ಧಾತ್ಮ ಭರಿತರಾಗಿ ನಾವು ಜೀವಿಸುತ್ತಾ ಇದ್ದೇವೆ ಅನ್ನೋದನ್ನ ನಾವು ಗಮನಿಸಿ ನೋಡ್ಬೇಕು. ಆ ರೀತಿಯವರಾಗಿ ನಾವು ಇದ್ದೇವೆ ಅಂತಂತಂದ್ರೆ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಯಾವುದು ನನಗೆ ಕೇಳಿ ಮಾಡೋದಿಲ್ಲ ಅಂತ ಹೊರಟು ಹೋಗಿ ನಾವು ಪ್ರಾರ್ಥನೆ ಮಾಡಿ ದೆವ್ವಗಳಿಂದ ಹಿಡಿಯಲ್ಪಟ್ಟಂತವರಿಗೆ ಬಿಡುಗಡೆ ಮಾಡ್ಬೋದು. ಆದ್ರೆ ಅಂತವರಾಗಿ ನಾವಿಲ್ಲ ಅಂತಂತಂದ್ರೆ ಮೊದಲು ನಾವು ಮನೆ ತಿರುಗಬೇಕಾಗಿರುವಂತದ್ದು ಬಹಳ ಮುಖ್ಯ. ಇಲ್ಲವಾದರೆ ತೊಂದರೆಗೆ ಸಿಗಾಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ದೆವ್ವಗಳನ್ನ ಯಾವ ರೀತಿ ಬಿಡಿಸಬಾರ್ದು ಅನ್ನೋದನ್ನ ನಾವು ಧ್ಯಾನ ಮಾಡಿ ನೋಡೋಣ. ದೆವ್ವವನ್ನ ಬಿಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತು. ದೆವ್ವವನ್ನ ಬಿಡಿಸ್ಬೇಕಂದ್ರೆ ಯೇಸುವಿನ ಹೆಸರನ್ನ ಹೇಳಿ, ಯೇಸುವಿನ ಹೆಸರಿನಲ್ಲಿ ಹೋಗು ದೆವ್ವವೇ ಅಂತ ಅಪ್ಪಣೆ ಇಟ್ಟು ಅದನ್ನ ಹೊರಡಿಸ್ಬೇಕು ಅನ್ನೋಂಥದ್ದು ನಮಗೆ ಗೊತ್ತಿರುತ್ತೆ. ಆದ್ರೆ ಯಾವ ರೀತಿ ದೆವ್ವವನ್ನ ಓಡಿಸ್ಬಾರ್ದು ಅದನ್ನ ನಾವು ತಿಳ್ಕೊಳ್ಬೇಕು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ದೆವ್ವ ಹಿಡಿಯಲ್ಪಟ್ಟಂತವರಿಗೆ ಪ್ರಾರ್ಥನೆ ಮಾಡ್ತಾ ಯೇಸು ನಾಮದಲ್ಲಿ ಹೋಗು ಅಂತ ಹೇಳ್ತಾ ಇರ್ತಾರೆ. ಅದು ಹೋಗೋದಿಲ್ಲ, ಅದು ವಿರೋಧವನ್ನ ಸೂಚಿಸ್ತಾ ಇರುತ್ತೆ, ಅಥವಾ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಆಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅದ್ರ ಜುಟ್ಟಿಟ್ಕೊಂಡ್ಬಿಡ್ತಾರೆ. ದೆವ್ವರಿಂದ ಹಿಡಿಯಲ್ಪಟ್ಟಿರುವಂತವ್ರು ಜುಟ್ಟಿಟ್ಕೊಂಡ್ಬಿಡ್ತಾರೆ. ಜುಟ್ಟಿಟ್ಕೊಂಡ್ಬಿಟ್ಟು ಹೋಗ್ತೀಯ ಇಲ್ಲ ನೀನು ನೋಡು ಅಂತ ಅನ್ಬಿಟ್ಟು ಆ ಜುಟ್ಟಿಂಗ್ ಇಟ್ಕೊಂಡು ಹಿಂಗ್ ಆಡಿಸ್ತಾ ಇರ್ತಾರೆ. ಆದ್ರೆ ದೆವ್ವರಿಂದ ಹಿಡಿಯಲ್ಪಟ್ಟಂತವ್ರಿಗೆ ಯಾರಿಗೂ ಅವ್ರ ಜುಟ್ಟೆಲ್ಲ ಹಿಡ್ಕೊಂಡು ಕಾರೊಬ್ಬ ಕಳ್ತರ ರುಬ್ಸೋಂಥದ್ದು, ಹಂಗೆ ಹಿಂಗೆ ಎಳೆಯುವಂಥದ್ದು, ಈ ಕೆಲಸಗಳೆಲ್ಲ ಮಾಡಬಾರ್ದು. ದೆವ್ವರಿಂದ ಹಿಡಿಯಲ್ಪಟ್ಟಿದೀಯಾ, ಯೇಸುವಿನ ನಾಮದಲ್ಲಿ ಹೋಗು ದೆವ್ವವೇ ಅಂತ ಮಾತ್ರನೇ ಹೇಳ್ಬೇಕು. ಯೇಸು ಕ್ರಿಸ್ತನ ಅದೊಂದೇ ಹೇಳಿದ್ರೆ ಹೊರತು ಹೋಗಿಲ್ಲ ಅಂದ್ರೆ ಜುಟ್ಟಿಟ್ಕೊಂಡು ಅದನ್ನ ಗುಂದ್ಲಾಡೋ ಅಂತ ಹೇಳಿಲ್ಲ. ಆದ್ರೆ ನಮ್ಮವ್ರು ಏನ್ ಮಾಡ್ತಾರೆ, ಯೇಸುವಿನ ಹೆಸರು ಹೇಳ್ತಾರೆ, ಅಲ್ಲಿ ಹೋಗ್ಲಿಲ್ವಾ ಆಮೇಲೆ ಜುಟ್ಟಿಟ್ಕೊಂಡು ಎಳೆದಾಡ್ತಾ ಇರ್ತಾರೆ. ಆದ್ರೆ ಅಂತ ಕೆಲಸವನ್ನ ಮಾಡಬಾರದು. ಮತ್ತೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೆವ್ವ ಹಿಡಿಯಲ್ಪಟ್ಟಂತವ್ರಿಗೆ ಏನ್ ಮಾಡ್ತಾರೆ, ಹೊಡೆದೇ ಬಿಡ್ತಾರೆ, ಪಟಾರದ ಕೆನ್ನೆ ಹೊಡ್ಬಿಡ್ತಾರೆ. ಹೊಡಿತೀವಿ ನೋಡಿ ನಿನ್ಗೆ ಇವಾಗ ಅಂತಂತ ಅನ್ಬಿಟ್ಟು ಕೆನ್ನೆ ಹೊಡೆಯುವಂಥದ್ದು, ಗುದ್ದುವಂಥದ್ದು ಅಂತ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಮಾಡ್ಲೇಬಾರದು. ಯೇಸು ಕ್ರಿಸ್ತನು ದೆವ್ವ ಹಿಡಿದಂತವ್ರಿಗೆ ನನ್ನ ಹೆಸರಲ್ಲಿ ಗುದ್ರಿ ಅಂತೆಲ್ಲ ಹೇಳಿಲ್ಲ, ಕೆನ್ನೆಗೆಲ್ಲ ಹೊಡಿರಿ ಅಂತ ಹೇಳಿಲ್ಲ, ಓಡಿಸ್ರಿ ಅಂತ ಮಾತ್ರ ಹೇಳಿದ್ರು. ಈಗ ಹೊಡೆದ್ಬಿಟ್ರೆ ದೆವ್ವ ಹಿಡಿಯಂತವ್ರಿಗೆ ಹೊಡೆದ್ಬಿಟ್ರೆ ದೆವ್ವ ಗೇಟ್ ಬೀಳುತ್ತಾ? ದೆವ್ವ ಗೇಟ್ ಬೀಳಲ್ಲ. ದೆವ್ವ ಅದು ಆತ್ಮವಾಗಿರುವಂತದ್ದು, ನಮ್ ತರ ಶಾರೀರಿಕವಾಗಿಲ್ಲ. ಆದ್ರೆ ಹೊಡಿತೀನಿ ನೋಡಿ ನಿನಗೆ ಅಂತ ಹೊಡೆದ್ರೆ ಯಾರು ಗೇಟ್ ಬೀಳಿದ್ರೆ ಆ ಮನುಷ್ಯನ್ ಗೇಟ್ ಬೀಳುತ್ತೆ. ಆದ್ರೆ ಆ ಮನುಷ್ಯನಿಗೆ ಯಾವಾಗ ಗೊತ್ತಾಗದ್ರೆ ಇರ್ಬೋದು. ಆದ್ರೆ ಆಮೇಲೆ ತನಗೆ ಮತ್ತೆ ಪ್ರಜ್ಞೆ ಬರುತ್ತಲ್ಲ, ಪ್ರಜ್ಞೆ ಬಂದಾಗ ಯಾರಪ್ಪ ಚೆನ್ನಾಗಿ ಹೊಡೆದಾಕ್ಬಿಟ್ಟಾರೆ, ಏನ್ ಮಾಡಿದ್ರು ನನಗೆ ಎಲ್ಲಾ ಕಡೆ ನೋವು ಬಂದ್ಬಿಟ್ಟಿತ್ತಲ್ಲಪ್ಪ ಅಂತ ಅವ್ರು ಕಷ್ಟ ಪಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆದ್ರೆ ನಾವು ಕೆನ್ನೆಗೆ ಹೊಡೆದ್ಬಿಟ್ರೆ ಗುದ್ಬಿಟ್ರೆ ಅದು ದೆವ್ವಕ್ಕೇನು ಏಟ್ ಬೀಳೋದಿಲ್ಲ, ಆ ಮನುಷ್ಯನಿಗೆ ಅದು ಏಟ್ ಆಗುತ್ತೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಯೇಸುವಿನ ನಾಮದಲ್ಲಿ ಹೋಗು ದೆವ್ವವೇ ಅಂತ ಹೇಳ್ತಾರೆ.
ಅವ್ರು ಹೋಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನೀರ್ ತಗೊಂಬನ್ನಿ ಅಂದ್ಬಿಟ್ಟು ನೀರ್ ತರಿಸ್ಬಿಟ್ಟು ಆ ನೀರ್ ಪ್ರಯೋಗ ಮಾಡ್ಬಿಟ್ಟು ಚಿಟಾರದ ಮಗ ಕುಡಿತಾ ಇರ್ತಾರೆ. ಹೋಗೋ ದೇವವೇ ಯೇಸು ನಾಮದಲ್ಲಿ ಅಂತ ನೀರ್ ತಗೊಂಡು ಪಡ ಅಂತ ಮಗಕ್ಕೆ ಹೊಡಿತಾ ಇರ್ತಾರೆ. ಆಗ ಅಂತ ಎಲ್ಲಾ ಕೆಲಸಗಳನ್ನ ನಾವು ಮಾಡ್ಬೇಕಂತ ದೇವ್ರು ನಮಗೆ ಹೇಳ್ಕೊಡ್ಲಿಲ್ಲ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೋಗು ದೇವವೇ ಅಂತ ದೇವರ ಹೆಸರಿನಲ್ಲಿ ಅಪ್ಪಣೆ ಇಡ್ತಾ ಇರ್ತಾರೆ. ಅವ್ರು ಹೋಗ್ತಾ ಇಲ್ಲ ಅಂತಂದ್ರೆ ಅವ್ರ ಕೈಯಲ್ಲಿ ಹಿಡ್ಕೊಂಡು ಹಂಗೆ ತಿರ್ಸ್ಬಿಡ್ತಾರೆ. ಹಂಗೆ ತಿರ್ಸ್ಬಿಟ್ಟು ಹೋಗ್ತೇ ಇಲ್ಲ ಅವಾಗ ಅಂತ ಕೈಯೆಲ್ಲ ತಿರ್ಸ್ಬಿಟ್ಟು ನುಲಿತಾ ಇರ್ತಾರೆ. ದೆವ್ವದ ಕೈ ಇಟ್ಕೊಂಡು ನಾವು ತಿರ್ಸಿ ಮುರಿಯಕ್ಕಾಗುತ್ತಾ? ಆ ಮನುಷ್ಯನ ಕೈ ಇಟ್ಕೊಂಡು ನಾವು ತಿರ್ಸ್ತಾ ಇರ್ತೇವೆ. ಆಮೇಲೆ ಆ ಮನುಷ್ಯನಿಗೆ ತಿಳುವಳಿಕೆ ಬಂದ್ಮೇಲೆ ಕೈಯೆಲ್ಲ ಪೂರ್ತಿ ನೋವಾಗ್ಬಿಟ್ಟು ಕೈಯೇ ಎತ್ತಕ್ಕಾಗ್ದಾರ ಅವ್ರು ಬಾಧೆ ಪಡ್ತಾ ಇರ್ತಾರೆ. ದೆವ್ವನ ಯಾವ ತರ ಬಿಡಿಸ್ಬಾರ್ದು ಅಂತಂದ್ರೆ ಜುಟ್ಟು ಹಿಡ್ಕೊಂಡು ಗುಂಜಲಾಡೋದು, ಹೊಡೆಯೋದು, ಕೈ ಹಿಡ್ಕೊಂಡು ತಿರ್ಗಿಸೋದು, ನೀರ್ ತಗೊಂಡು ಪಟ ಅಂತ ಹೊಡೆಯೋದು, ಇದೆಲ್ಲ ಮಾಡ್ಬೇಕಂತ ದೇವ್ರು ನಮಗೆ ಹೇಳಲಿಲ್ಲ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ದೆವ್ವ ಓಡಿಸಿ ತಾಕಾಗಿ ಅದು ಹೋಗ್ತಾ ಇಲ್ಲ ಅಂತ ಏನನ್ನು ಮಾಡ್ತಾ ಇರ್ತಾರೆ. ಆದ್ರೆ ಆ ರೀತಿಯಾಗಿ ನಾವು ಮಾಡಬಾರದು. ಅದೇನಾಗುತ್ತೆ, ಆ ಮನುಷ್ಯನಿಗೆ ಆಮೇಲಿಂದ ತೊಂದರೆ ಆಗುತ್ತೆ, ಆ ಮನುಷ್ಯನಿಗೆ ಅದು ಬಾಧೆ ಆಗುತ್ತೆ. ಈ ತರ ಎಲ್ಲ ಮಾಡಿ ದೆವ್ವಕ್ಕೆ ಏನು ಮಾಡಕ್ಕಾಗಲ್ಲ. ಆದ್ರೆ ಅದು ಆ ಮನುಷ್ಯನಿಗೆ ಬಾಧೆಯನ್ನು ಉಂಟು ಮಾಡತಕ್ಕದಾಗಿ ಇರುತ್ತೆ. ಅದರಿಂದ ಆತರ ಮಾಡಬಾರದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ದೆವ್ವ ಹಿಡಿಯಲ್ಪಟ್ಟಂತವರಿಗೆ ಪ್ರಾರ್ಥನೆ ಮಾಡುವಾಗ ಅದನ್ನೆಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಪ್ರಾರ್ಥನೆ ಮಾಡಕ್ ಬಂದ್ರ ದೆವ್ವ ಆಡ್ತಾ ಎಲ್ಲಿ ಮೊಬೈಲ್ ತೆಗೆ ವಿಡಿಯೋ ಮಾಡೋ, ನಾನು ಪ್ರೇ ಮಾಡ್ತಾ ಇರ್ತೀನಿ ದೆವ್ವ ಹಿಡಿದಂತವ್ರಿಗೆ ಆ ದೆವ್ವ ಹೆಂಗ್ ಆಡುತ್ತೆ, ಅದ್ ಹೆಂಗ್ ಬಿಟ್ಟೋಗುತ್ತೆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡೋ ಅಂತ ವಿಡಿಯೋ ರೆಕಾರ್ಡಿಂಗ್ ಮಾಡಿಸ್ತಾ ಇರ್ತಾರೆ. ಆಮೇಲೆ ಇವರು ದೆವ್ವಗಳಿಗೆ ಪ್ರೇ ಮಾಡ್ತಾ ಇರ್ತಾರೆ, ಆ ದೆವ್ವ ಕಿರ್ಸ್ತಾ ಇರುತ್ತೆ, ಆಮೇಲಿಂದ ಮಾತಾಡ್ತಾ ಇರುತ್ತೆ, ಏನೇನೋ ಮಾಡ್ತಾ ಇರುತ್ತೆ. ಇವರು ಅದಕ್ಕೆಲ್ಲ ಪ್ರಾರ್ಥನೆ ಮಾಡಿ ಹೋಗು ಹಂಗಿಂಗೆಲ್ಲ ಹೇಳಿ ಎಲ್ಲ ಬಿಡಿಸ್ತಾರೆ. ಆಮೇಲೆ ಎಲ್ಲ ಹೋಗಿಸ್ಬಿಡ್ತಾರೆ. ದೆವ್ವನ ಓಡಿಸ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಇವ್ರು ಆ ವಿಡಿಯೋ ತಗೊಂಡು ಊರಲ್ಲಿರೋರ್ಗೆಲ್ಲ ಕಳಿಸ್ತಾ ಇರ್ತಾರೆ, ಯೂಟ್ಯೂಬ್ ಗಳಲ್ಲಿ ಹಾಕ್ತಾ ಇರ್ತಾರೆ, ಎಲ್ಲಾರ್ಗು ಕಳಿಸ್ಬಿಟ್ಟು ಇವ್ರ ಉದ್ದೇಶ ಏನಂತಂದ್ರೆ ನೋಡ್ದಾ ನಾವು ದೆವ್ವಗಳನ್ನ ಹೆಂಗ್ ಬಿಡಿಸ್ತೀವಿ ಅಂತ ಅನ್ಬಿಟ್ಟು ಇವರು ದೆವ್ವ ಬಿಡಿಸ್ತೀವಿ ನಾವು ಅನ್ನೋದನ್ನ ತೋರ್ಸ್ಕೊಳ್ಳೋದಕ್ಕೋಸ್ಕರ ಅದನ್ನ ಎಲ್ಲಾ ಕಡೆ ಹಾಕ್ತಾ ಇರ್ತಾರೆ. ಆದ್ರೆ ಇದು ಯಾರು ದೆವ್ವರಿಂದ ಹಿಡಿಯಲ್ಪಟ್ಟವರಾಗಿರ್ತಾರೆ ಆ ವ್ಯಕ್ತಿಗೆ ತುಂಬಾ ನಾಚಿಕೆಯನ್ನ, ಅವಮಾನವನ್ನ ಉಂಟು ಮಾಡತಕ್ಕದಾಗಿರುತ್ತೆ. ಒಂದು ವೇಳೆ ಈ ವ್ಯಕ್ತಿನೇ ದೆವ್ವರಿಂದ ಹಿಡಿಯಲ್ಪಟ್ಟವರಾಗಿದ್ದು ಇವ್ರು ಆರಿಸ್ತಾ ಕಿರಿಸ್ತಾ ದೆವ್ವರಿಂದ ಹಿಡಿಯಲ್ಪಟ್ಟವರ ಹೆಂಗಂಗ ಆಡ್ತಾ ಇರೋದನ್ನ ರೆಕಾರ್ಡಿಂಗ್ ಮಾಡ್ಬಿಟ್ಟು ಇಂಟರ್ನೆಟ್ ಅಲ್ಲೆಲ್ಲ ಹಾಕಿದ್ರೆ, ಬೇರೆಯವ್ರಿಗೆಲ್ಲ ತೋರ್ಸಿದ್ರೆ, ಅವಾಗ ಈ ವ್ಯಕ್ತಿಗೆ ಎಷ್ಟು ಬೇಜಾರಾಗುತ್ತೆ. ಅಯ್ಯೋ ನಾನು ಯಾವ ತರ ಎಲ್ಲ ಮಾಡ್ತಾ ಇದ್ದೀನಿ, ಏನಪ್ಪಾ ನಾನು ವಿಡಿಯೋ ಮಾಡ್ಬಿಟ್ಟು ಹಿಂಗೆಲ್ಲ ಇಂಟರ್ನೆಟ್ ಅಲ್ಲೆಲ್ಲ ಹಾಕ್ಬಿಟ್ಟವ್ರೆ ಅಂತ. ಆಗ ಯಾರಾದ್ರೂ 4 ಜನ ಬಂದು ನಮ್ಮನ್ನ ನೋಡಿದ್ರೆ ಅವಾಗ ಅವರು ಆ ವ್ಯಕ್ತಿನ ಹೆಂಗ್ ನೋಡ್ತಾರೆ, ಅಯ್ಯೋ ಆ ದೆವ್ವದಿಂದ ಹಿಡಿಯಲ್ಪಟ್ಟು ವಿಕಾರವಾಗಿ ಆಡ್ತಾ ಇದ್ರಲ್ಲ ನೀನೇ ತಾನೇ ಅದು ಅಂತಂದ್ರೆ ಹೆಂಗಿರುತ್ತೆ. ಅದು ಅವ್ರಿಗೆ ತುಂಬಾ ನಾಚಿಕೆಯಾಗಿ ತುಂಬಾ ಒಂಥರ ಅವಮಾನ ಆಗೋ ರೀತಿಯಲ್ಲಿ ಇರುತ್ತೆ. ಆಗ ದೆವ್ವರಿಂದ ಹಿಡಿಯಲ್ಪಟ್ಟು ಅವ್ರನ್ನ ಬಿಡುಗಡೆ ಮಾಡೋದನ್ನ ಯಾವ್ದು ರೆಕಾರ್ಡಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಊರೆಲ್ಲ ತೋರ್ಸಂತ ಕೆಲಸ ಮಾಡಬಾರ್ದು. ಅದು ಮಾಡೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿಯನ್ನ ನಾವು ಅವಮಾನ ಮಾಡ್ದಂಗಾಗುತ್ತೆ. ಆ ವ್ಯಕ್ತಿ ಪ್ರಾರ್ಥನೆ ಮಾಡಿ ಆ ಕ್ಷಣದಲ್ಲಿ ಬಿಡುಗಡೆ ಆಗ್ಬಿಡುತ್ತೆ. ಆದ್ರೆ ಇವ್ರು ರೆಕಾರ್ಡಿಂಗ್ ಮಾಡಿರುವಂತ ವಿಡಿಯೋ ಅವರಲ್ಲಿ ಇದ್ಕೊಂಡು ಆ ದುಷ್ಟ ಆತ್ಮ ಕಿರಿಸೋದು, ಅರಿಸೋದು, ಏನೇನೋ ಮಾಡೋದು, ಅದನ್ನೆಲ್ಲ ಜನಗಳು ಯಾವಾಗ್ಲೂ ನೋಡ್ತಾನೆ ಇರ್ತಾರೆ. ಆಗ ಅದನ್ನ ಇವರೇ ನೋಡಿದಾಗ ಏನಾಗುತ್ತೆ, ಏನಪ್ಪಾ ನನಗೆಲ್ಲ ಆಡ್ತಾ ಇದೀನಲ್ಲ ಆಚೆ ಅಂತ ತುಂಬಾ ಇವರಿಗೆ ಅವಮಾನಕ್ಕೆ ಒಳಗಾಗೋದಕ್ಕೆ ಅವಕಾಶ ಇರುತ್ತೆ, ತುಂಬಾ ಬೇಜಾರಾಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಆ ಕೆಲಸವನ್ನ ಮಾಡಬಾರ್ದು. ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾವು ದೆವ್ವ ಬಿಡಿಸ್ತೀವಿ ಅನ್ನೋದನ್ನ ಬೇರೆಯವ್ರು ತೋರಿಸ್ಕೊಳ್ಳೋದಕ್ಕೋಸ್ಕರ ಊರೆಲ್ಲ ಅವ್ರ ವಿಡಿಯೋ ತೋರಿಸಿ ಅವ್ರಿಗೆ ನಾಚಿಕೆ ಆಗುವಂತ ಕೆಲಸವನ್ನ ಮಾಡಬಾರದು. ಮತ್ತೆ ಈ ರೀತಿ ದೆವ್ವ ಹಿಡಿಯಲ್ಪಟ್ಟಂತವ್ರನ್ನ ಬಿಡಿಸೋದನ್ನ ರೆಕಾರ್ಡಿಂಗ್ ಏನಕ್ಕೆ ಮಾಡ್ತಾರೆ ಅಂತಂದ್ರೆ ಒಂದೇ ಉದ್ದೇಶ, ಅವ್ರ ಮಹಿಮೆ ಹೊಂದೋದಕ್ಕೆ. ಅದ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬಿಟ್ಟು ನೋಡ್ದ ನಾನ್ ಪ್ರಾರ್ಥನೆ ಮಾಡುವಾಗ ಹೆಂಗ್ ಬಿಡುಗಡೆ ಆಗುತ್ತೆ ಜನಗಳಿಗೆ, ಯಾವ ತರ ದೆವ್ವಗಳು ಆಡುತ್ತೆ ನೋಡು, ನಾನ್ ದೆವ್ವಗಳು ಹೆಂಗ್ ಆಡಿಸ್ತೀನಿ ನೋಡು, ಹೆಂಗ್ ಓಡಿಸ್ತೀನಿ ನೋಡು ಅಂತ ಅವರು ಮಹಿಮೆ ಹೊಂದೋದಕ್ಕೆ ರೆಕಾರ್ಡಿಂಗ್ ಮಾಡಿ ಯಾರಿಗೂ ತೋರಿಸ್ತಾ ಇರ್ತಾರೆ. ಆದ್ರೆ ಒಂದು ದಿವಸ ಅದು ಗರ್ವಕ್ಕೆ ಕಾರಣ ಆಗಿ ಸೈತಾನು ಅವ್ರನ್ನೇ ಹಿಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಅದರಿಂದ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಮತ್ತೆ ಇನ್ನು ಯಾವ ತರ ದೆವ್ವವನ್ನು ಬಿಡಿಸಬಾರ್ದು ಅಂತಂದ್ರೆ ಕೆಲವ್ರು ಏನ್ ಮಾಡ್ತಾ ಇರ್ತಾರೆ, ದೆವ್ವ ಜೊತೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ದೆವ್ವ ಹಿಡಿದಿರೋಂಥವ್ರ ಜೊತೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಹೆಂಗೆ ಅಂತಂದ್ರೆ ಆ ದೆವ್ವ ಅಯ್ಯೋ ನಾನು ಬಿಟ್ಬಿಡು ನಾನು ಹೋಗ್ಬಿಡ್ತೀನಿ ಅಂತ ಇರುತ್ತೆ. ಇವ್ರು ನಾನು ಬಿಡಲ್ಲ ನಿನ್ ಟಾರ್ಚರ್ ಕೊಡ್ತೀನಿ ನೋಡು, ನಾನು ನಿನ್ ಮೇಲೆ ಬೆಂಕಿ ಸುರಿಸ್ತೀನಿ ನೋಡು, ನಿನ್ ಸುಡ್ತೀನಿ ನೋಡು, ನಿನಗೆ ಹೆಂಗ್ ಹಿಂಸೆ ಕೊಡ್ತೀನಿ ನೋಡು ಅಂತ ದೆವ್ವ ಹಿಡಿಯಲ್ಪಟ್ಟಂತವ್ರನ್ನ ಮೊದಲು ದೆವ್ವವನ್ನ ಓಡಿಸಿ ಅವ್ರನ್ನ ಬಿಡುಗಡೆ ಮಾಡೋ ಕೆಲಸ ಮಾಡಿದಾರ. ಅಲ್ಲೇ ಮುಂದೆಗಡೆ ಕುಂಡ್ರಿಸ್ಕೊಂಡ್ಬಿಟ್ಟು
ನಿನಗೆ ನಾನು ಹಂಗ್ ಮಾಡ್ತೀನಿ, ನಿನ್ನ ಉಪದ್ರವ ಪಡಿಸ್ತೀನಿ, ನಿನ್ ಹಿಂಸೆ ಪಡಿಸ್ತೀನಿ, ಎಲ್ಲಾ ದೆವ್ವವೇ ನಿನ್ಗೆ ಏನ್ ಮಾಡ್ತೀನಿ ನೋಡು ಅಂತ ಅವರು ಏನೋ ಮಾತುಗಳು ಹೇಳ್ತಾ ಇರ್ತಾರೆ. ಆದ್ರೆ ಆ ರೀತಿಯಾಗೆಲ್ಲ ಮಾಡ್ಬೇಕಂತ ದೇವ್ರು ನಮಗೆ ಹೇಳಲಿಲ್ಲ. ದೇವ್ರು ನಮಗೆ ಹೇಳಿದೇನಂತಂದ್ರೆ ದೆವ್ವಗಳನ್ನ ನನ್ನ ಹೆಸರಿನಲ್ಲಿ ಓಡಿಸ್ರಿ ಅಂತ ಹೇಳಿದ್ರು. ಯೇಸು ಕ್ರಿಸ್ತನು ಎಲ್ಲೇ ದೆವ್ವ ಹಿಡಿಯಲ್ಪಟ್ಟಂತವ್ರು ಕಾಣಿಸ್ಲಿ, ಅವ್ರ ಜೊತೆ ಟೈಮ್ ಪಾಸ್ ಮಾಡ್ಕೊಂಡು ನಿನ್ನನ್ನು ಸುಟ್ಟಾಕ್ತೀನಿ ನೋಡು, ನಿನ್ ಮೇಲೆ ಬೆಂಕಿ ಹಾಕ್ತೀನಿ ನೋಡು, ನಿನ್ಗೆ ಹಂಗ್ ಮಾಡ್ತೀನಿ ನೋಡು, ಹಿಂಗ್ ಮಾಡ್ತೀನಿ ನೋಡು ಅಂತ ದೆವ್ವ ಹಿಡಿದಂತವ್ರನ್ನ ಹತ್ರ ಕುಂಡ್ರಿಸ್ಕೊಂಡು ಅವರು ಮಾಡ್ಕೊಂಡಿರ್ಲಿಲ್ಲ. ಆದ್ರೆ ದೆವ್ವಗಳು ಕಾಣ ಸಿಕ್ಕಿದಾಗ ಅವ್ರು ಒಂದೇ ಮಾತು, ಹೋಗು ಸುಮ್ನೆ ಬಿಟ್ಟು, ಹೋಗ್ ಸುಮ್ನೆ ಬಿಟ್ಟು ಅಂತ ದೆವ್ವಗಳು ಕಾಣಿಸಿಕೊಂಡ ಕ್ಷಣವೇ ಹೋಗಂತ ಹೇಳಿ ಅವುಗಳನ್ನ ಹೋಗಿಸ್ತಾ ಇದ್ರೆ ಹೊರತು ಅವುಗಳನ್ನ ಇಟ್ಕೊಂಡು ಜನಗಳನ್ನ ಬಿಡಿಸ್ದಿರಾ ಅವುಗಳನ್ನ ಮಾತಾಡ್ಕೊಂಡು ಅವ್ರ ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ಲಿಲ್ಲ. ಆ ರೀತಿ ಕೆಲವ್ರು ಏನ್ ಮಾಡ್ತಾ ಇರ್ತಾರೆ, ದೆವ್ವ ಹಿಡಿದಂತವ್ರನ್ನ ಮೊದಲು ಬಿಡಿಸುವಂತ ಕೆಲಸ ಮಾಡ್ತೀರಾ, ದೆವ್ವಗಳ ಜೊತೆ ಮಾತಾಡ್ಕೊಂಡು ನಿನ್ಗೆ ಹಿಂಸೆ ಕೊಡ್ತೀನಿ, ನೀನ್ ಉಪದ್ರವ ಮಾಡ್ತೀನಿ, ನೀನ್ ತೊಂದರೆ ಮಾಡ್ತೀನಿ ಅಂತೆಲ್ಲ ಹೇಳ್ಕೊಂಡು, ಮತ್ತೆ ಇನ್ ಕೆಲವರು ಕುತ್ಕೋ ಅಲ್ಲಿ ಅಂತ ಅಲ್ಕೊಂಡಿರ್ಸೋದು, ಎದ್ದಲ್ಲೋಗು ಅಂತ ಅಲ್ಲೋಗಿ ಅಲ್ಕೊಂಡಿರ್ಸೋದು, ಅಲ್ಲೋಗು ಅಂತ ಅಲ್ಕೊಂಡಿರ್ಸೋದು, ಎಲ್ಲಿ ರೌಂಡ್ ಹೊಡಿ ಅಂತ ರೌಂಡ್ ಹೊಡ್ಸೋದು, ಏನೇನೋ ಮಾಡ್ತಾ ಇರ್ತಾರೆ. ಎಲ್ಲಿ ನನ್ ಕಾಲ ಹತ್ರ ಬಂದು ಬೀಳು ಅಂತೇಳಿ ಬೀಳ್ಸೋದು ಎಲ್ಲ ಮಾಡ್ತಾ ಇರ್ತಾರೆ. ಎಲ್ಲ ಮಾಡಿಸ್ಬಿಟ್ಟು ನೋಡ್ದಾ ದೆವ್ವಗಳು ನಾವ್ ಹೇಳೋ ಮಾತೆಲ್ಲ ಹೆಂಗ್ ಕೇಳುತ್ತೆ ಅಂತ ಮಾಡ್ತಾ ಇರ್ತಾರೆ. ಇವುಗಳ ಮುಖಾಂತರ ಒಂದು ಮನುಷ್ಯನನ್ನ ಅವಮಾನ ಮಾಡ್ತಾ ಇರ್ತಾರೆ. ಅಲ್ಲಿ ದೆವ್ವ ಇದೆ, ಆದ್ರೆ ಆ ದೆವ್ವ ಒಂದು ಮನುಷ್ಯನಲ್ಲಿದೆ. ಆದ್ರೆ ಆ ಮನುಷ್ಯನನ್ನ ಬಿಡುಗಡೆಗೊಳಿಸುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರ್ಬೇಕು ಹೊರತು ಆ ದೆವ್ವವನ್ನ ಅವಮಾನಿಸ್ತೀವಿ ಅಂತ ಅನ್ಬಿಟ್ಟು ಆ ಮನುಷ್ಯನನ್ನ ಅವಮಾನಿಸಬಾರ್ದು. ಇದನ್ನ ಮಾಡ್ತಾ ಇರುವಾಗ ಏನಾಗುತ್ತೆ, ಆ ಮನುಷ್ಯನನ್ನ ನಾವು ಅವಮಾನ ಪಡಿಸ್ದಂಗ ಆಗುತ್ತೆ. ಮೊದಲು ಅವ್ರನ್ನ ಬಿಡುಗಡೆಗೊಳಿಸ್ಬೇಕು ಹೊರತು ದೆವ್ವ ಜೊತೆ ಆಟ ಆಡಬಾರ್ದು, ಮನುಷ್ಯರ ಜೊತೆ ಸೇರ್ಕೊಂಡು. ಅಂತ ಕೆಲಸವನ್ನು ಕೆಲವರು ಮಾಡ್ತಾ ಇರ್ತಾರೆ. ಆ ರೀತಿಯಾದ ಕಾರ್ಯಗಳನ್ನ ಮಾಡಬಾರದು. ದೆವ್ವಗಳನ್ನ ಯಾವ ತರ ಬಿಡಿಸಬಾರ್ದು ಅಂತಂದ್ರೆ, ದೆವ್ವಗಳನ್ನೇ ಕೇಳಿ ದೆವ್ವಗಳನ್ನ ಬಿಡಿಸಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ದೆವ್ವ ಹಿಡಿದವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಎಷ್ಟೋ ಪ್ರಾರ್ಥನೆ ಮಾಡ್ತಾರೆ, ಅದು ಎಷ್ಟು ಪ್ರೇಯರ್ ಮಾಡಿದ್ರು ಹೋಗೋದೇ ಇಲ್ಲ. ಇವ್ರು ಪ್ರೇಯರ್ ಮಾಡಿ ಸಾಕಾಗ್ಬಿಟ್ಟು ಕೊನೆಗೆ ದೆವ್ವನೇ ಕೇಳ್ಬಿಡ್ತಾರೆ, ನೀನ್ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳು ಅಂತ ಅದನ್ನೇ ಕೇಳ್ಬಿಡ್ತಾರೆ. ಕೊನೆಗೆ ಅದೇನ್ ಮಾಡ್ಬಿಡುತ್ತೆ, ನನಗೆ ಒಂದ್ ಪ್ಲೇಟ್ ಬಿರಿಯಾನಿ ತಂದ್ಕೊಡಿ, ತಿನ್ಬಿಟ್ಟು ಹೋಗ್ತೀನಿ ಅಂತ. ಆಮೇಲೆ ಇವರು ಏನೋ ದೆವ್ವ ಬಿರಿಯಾನಿ ತಿನ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ಸರಿ ಆಯ್ತು ಬಿರಿಯಾನಿ ತರ್ಸ್ಬಿಡೋಣ ಅಂತ ಬಿರಿಯಾನಿ ತರ್ಸ್ಬಿಟ್ಟು ಕೊಡ್ತಾರೆ. ಬಿರಿಯಾನಿ ಎಲ್ಲ ಚೆನ್ನಾಗಿ ತಿನ್ಬಿಡುತ್ತೆ. ಚೆನ್ನಾಗಿ ತಿನ್ಬಿಟ್ಟು ಎಲ್ಲ ಆದ್ಮೇಲಿಂದ ಇವ್ರು ಕೇಳ್ತಾರೆ, ತಿಂದಿದ್ದು ಆಯ್ತಾ? ತಿಂದಿದ್ದು ಆಯ್ತು ಅಂತ. ಸರಿ ರುಚಿ ಆಗಿತ್ತಾನ? ತುಂಬಾ ರುಚಿ ಆಗಿತ್ತು. ತೃಪ್ತಿ ಆಯ್ತಾನ? ತೃಪ್ತಿ ಆಯ್ತಾನ. ಹೋಗ್ತೇ ಇವಾಗ ಅಂತಂದ್ರೆ ಹೋಗ್ತೀನಿ, ಸ್ವಲ್ಪ ಹೊತ್ತಾಗ್ಲಿ ಆಮೇಲೆ ಹೋಗ್ತೀನಿ ಅಂತಂದ್ರೆ, ಆಮೇಲೆ ತಿರ್ಗಾ ಯಾವಾಗ ಹೋಗ್ತೀಯಾ ಅಂತಂದ್ರೆ, ಇವ್ ಟೈಮ್ ಹೋಗ್ಬಿಡ್ತು, ಮಧ್ಯಾಹ್ನ ಹೋಗ್ತೀನಿ, ಮಧ್ಯಾಹ್ನ ಕೋಳಿ ಸಾರು ತಂದ್ಕೊಟ್ಬಿಡು, ಮುದ್ದೆ ಕೋಳಿ ಸಾರು ಅನ್ನಲ್ಲ ತಿಂದು ಮಧ್ಯಾಹ್ನ ಹೋಗ್ಬಿಡ್ತೀನಿ ಅಂತ. ಸರಿ ಆಯ್ತಂತ ಮಧ್ಯಾಹ್ನ ಕೋಳಿ ಅನ್ನ ಸಾರು ಮುದ್ದೆ ಎಲ್ಲ ಇರ್ತಾರೆ, ಅದು ಎಲ್ಲ ತಿನ್ಬಿಡುತ್ತೆ. ಎಲ್ಲ ತಿಂದಾದ್ಮೇಲಿಂದ ಹೋಗ್ತೀಯಾ? ಹೋಗ್ತೀನಿ, ಸಾಯಂಕಾಲ ಟೀ ಕುಡ್ಕೊಂಡು ಹೋಗ್ಬಿಡ್ತೀನಿ ಅನ್ನೋದು. ಆಮೇಲೆ ಸಾಯಂಕಾಲ ಟೀ ಮಾಡ್ಕೊಡ್ತಾರೆ, ಟೀ ಕುಡ್ಬಿಟ್ಟು ಹೋಗ್ತೇನೆ, ಹೋಗ್ತೀನಿ, ಸರಿ ಹೋಗ್ತೀನಿ, ಸರಿ ಹೋಗಂತ ಹೋಗ್ತೀನಿ, ರಾತ್ರಿ ಒಂದೇ ಸಲ ಊಟ ಇಟ್ಬಿಡು, ರಾತ್ರಿ ತಿನ್ಕೊಂಡು ಹೋಗ್ಬಿಡ್ತೀನಿ, ಹೋಗಿ ಮಲ್ಕೊಂಡ್ಬಿಡ್ತೀನಿ ಅಂತ. ಆಗ ದೆವ್ವ ಬಿಡಿಸ್ಬೇಕಂದ್ರೆ ದೆವ್ವನ ಕೇಳಿ ಯಾವತ್ತೂ ಬಿಡಿಸ್ಬಾರ್ದು. ನೀನ್ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದನ್ನ 101 ಕಾರ್ಯ ಹೇಳುತ್ತೆ. ಅದನ್ನ ಮಾಡ್ಕೊಂಡಿದ್ರೆ ಅದು ಹೇಳ್ತಾನೆ ಇರುತ್ತೆ, ಒಂದಾದ್ಮೇಲೆ ಒಂದು ಹೇಳ್ತಾನೆ ಇರುತ್ತೆ. ಕೊನೆಗೆ ನಮ್ಮನ್ನ ಮೂರ್ಖರ ಮಾಡುತ್ತೆ. ಅಯ್ಯ ಮೂರ್ಖ, ನಾನ್ ಹೇಳಿದ್ರೆ ಮಾಡ್ಕೊಂಡಿದ್ದೀಯಲ್ಲ, ನಾನು ಹೋಗ್ತೀನಿ ನಿಜವಾಗ್ಲು, ನೀನ್ ಎಷ್ಟು ಹೇಳಿದ್ರು ನಾನು ಇನ್ನ ಏನಾದ್ರು ಹೇಳ್ತಾನೆ ಇರ್ತೀನಿ, ನಾನು ಹೋಗಲ್ಲ ಅಂತ ಕೊನೆಗೆ ಅದು ಹೋಗೋದಿಲ್ಲ. ಅದರಿಂದ ದೆವ್ವಗಳನ್ನೇ ಕೇಳಿ ಏನ್ ಮಾಡ್ಬೇಕು ಅಂತ ದೆವ್ವಗಳನ್ನ ಬಿಡಿಸ್ಬಾರ್ದು. ಅದು ಹೇಳುವಂತ ಕೆಲಸ ನಾವು ಮಾಡ್ತಾ ಇದ್ರೆ ಕೊನೆಗೆ ಅದ್ರ ಹತ್ರ ನಾವು ಮೂರ್ಖರಾಗ್ತೀವಿ ಹೊರತು ಅದು ಯಾವತ್ತೂ ಕೂಡ ಹೋಗೋದಿಲ್ಲ. ಕೆಲವರು ಈ ತರ ಕೆಲಸ ಮಾಡ್ತಾರೆ, ಅದನ್ನೇ ಕೇಳ್ಬಿಟ್ಟು ಅದ್ ಹೇಳೋದೆಲ್ಲ ಮಾಡ್ಬಿಟ್ಟು ದೆವ್ವ ಹೋಗ್ಬಿಟ್ಟು ಅನ್ಕೊಂತಾರೆ, ಅದು ಹೋಗಿರೋದಿಲ್ಲ, ಹೋಗೋದು ಕೂಡ ಇಲ್ಲ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ದೆವ್ವಗಳ ಜೊತೆ ಒಪ್ಪಂದ ಬಂದ್ಬಿಡ್ತಾರೆ. ಏನು ಅಂತಂತಂದ್ರೆ ದೆವ್ವನ ಬಿಡಿಸ್ತಾ ಇರ್ತಾರೆ. ಬಿಡಿಸ್ತಾ ದೆವ್ವ ಪ್ರಾರಂಭದಲ್ಲಿ ಏನ್ ಮಾಡ್ತಾ ಇರುತ್ತೆ, ತುಂಬಾ ವಿರೋಧ ಸೂಚಿಸ್ತಾ ಇರುತ್ತೆ. ನಾನು ಹೋಗಲ್ಲ, ನಾನು ಯಾರು ಗೊತ್ತಾ, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇರುತ್ತೆ. ಆಮೇಲೆ ಇವ್ರೇನ್ ಮಾಡ್ತಾರೆ, ತುಂಬಾ ಪ್ರೇಯರ್ ಮಾಡ್ತಾ ಕೊನೆಗೆ ಆ ದೆವ್ವ ಸ್ವಲ್ಪ ಸರಿ ಆಯ್ತು, ಸರಿ ನಾನು ಹೋಗ್ತೀನಿ ಅಂತ ಸಮಾಧಾನಕ್ಕೆ ಬಂದ್ಬಿಡುತ್ತೆ. ಸಮಾಧಾನಕ್ಕೆ ಬಂದ್ಬಿಟ್ಟು ಪ್ರಾರಂಭದಲ್ಲಿ ನಾನು ಹೋಗೋದಿಲ್ಲ ಅಂತ ಹಠ ಮಾಡ್ತಾ ಇರುತ್ತೆ. ಆಮೇಲೆ ಏನ್ ಮಾಡುತ್ತೆ, ಸರಿ ಆಯ್ತು ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರು ಸರಿ ಹೋಗು ಅಂತ ಹೇಳ್ತಾರೆ, ಅದು ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಇವ್ರು ಸರಿ ಹೋಗು ಅಂತ ಹೇಳ್ತಾರೆ, ಆಯ್ತು ಹೋಗ್ತೀನಿ. ಹಿಂಗೆ ಹೇಳ್ಕೊಂಡು ಕೊನೆಗೆ ಹಂಗೆ ಬಿಡ್ತಾರೆ ಆ ದೆವ್ವ ಹಿಡಿದವ್ರು. ಇವರು ಸ್ವಲ್ಪ ಸುಮ್ನೆ ಇರ್ತಾರೆ, ಆ ದೆವ್ವ ಹೋಗ್ಬಿಡ್ತು, ಪಾಪ ಒಳ್ಳೆ ದೆವ್ವ ಬರಲ್ಲ ಬಿಡಿ, ಹೋಗ್ಬಿಟ್ಟೈತೆ ಅಂತ ಸುಮ್ನೆ ಇರ್ತಾರೆ.
ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಹೋಗ್ಬಿಟ್ಟ ಅಂತಂದ್ರೆ ಓ ಆಗ್ಲೇ ಹೋಗ್ಬಿಟ್ಟೆ ನಾನು ಒಂದಂತೆ ಹೋಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಾನು ಬಿದ್ದೋಗ್ಬಿಟ್ಟಿದಾರಲ್ಲ ಹೋಗ್ಬಿಟ್ಟಿರ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟ ಅಂತಂದ್ರೆ ಓ ಆಗ್ಲೇ ಹೋಗ್ಬಿಡ್ಲಲ್ಲ ನಾನು ಅನ್ನತ್ತೆ. ಹಂಗಾರೆ ಅರ್ಥ ಏನು ಅದಲ್ಲೇ ಇದೆ. ಆಗ ಅದು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ನಾವ್ ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಓಡಿಸ್ಬೇಕಾದ್ರೆ ಅಗತ್ಯ ಇಲ್ಲ. ಆತರ ಎಲ್ಲ ಹೇಳಿ ಅದು ಒಪ್ಪಂದ ಮಾಡ್ಕೊಂಡು ಹೋಗೋದಿಲ್ಲ. ನಾವೇನ್ ಮಾಡ್ಬೇಕಂತಂದ್ರೆ ಅದನ್ನ ಮಾತಾಡೋದನ್ನ ಬಿಟ್ಟು ಯೇಸು ನಾಮದಲ್ಲಿ ಹೋಗಂತ ಓಡಿಸುವಂತವರಾಗಿ ಇರಬೇಕು. ಇನ್ನೂ ತುಂಬಾ ವಿಲಕ್ಷಣವಾದ ಒಂದು ಸುದ್ದಿ ನಾನು ಕೇಳಿದೆ. ಏನು ಅಂತಂದ್ರೆ ಒಂದ್ ಸೇವಕರು ಒಂದು ದೆವ್ವ ಹಿಡಿದಂತವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಪ್ರೇಯರ್ ಮಾಡ್ತಾ ಇದ್ರೆ ಆ ದೆವ್ವ ತುಂಬಾ ಅಳ್ತಾ ಇದೆ, ಗೊಳೋ ಅಂತ ಅಳ್ತಾ ಇದೆ. ಗೊಳೋ ಅಂತ ಹತ್ಕೊಂಡು ನಾನು ಹೋಗೋದಿಲ್ಲ ಅಂತ ತುಂಬಾ ಅಳ್ತಾ ಇತ್ತಂತೆ. ಇವ್ರು ಹೋಗಿ ಯೇಸು ನಾಮದಲ್ಲಿ ಅದು ಹೇಳ್ತಾನೆ ಇದ್ರಂತೆ. ಅದು ಬೇಡ, ನಾನು ಹೋಗಿಸ್ಬೇಡಿ ನಾನು ಹೋಗೋದಿಲ್ಲ ಅಂತ ತುಂಬಾ ಅಳ್ತಾ ಇತ್ತಂತೆ. ಅದು ತುಂಬಾ ಅಳ್ತಾ ಇರೋದನ್ನ ನೋಡ್ಬಿಟ್ಟು ಈ ಸೇವಕರಿಗೆ ಕನಿಕರ ಬಂದ್ಬಿಡ್ತಾನೆ. ಅಯ್ಯೋ ಪಾಪ, ಇದು ಹೋಗೋದಿಲ್ಲ ಅಂತ ಎಷ್ಟು ಅಳ್ತಾ ಇದೆ, ಸರಿ ಯಾಕೆ ಹೋಗ್ಲಿ ಬಿಡಿ ಇಲ್ಲೇ ಇರೋ ಅಂತ ಹೋಗ್ಬಿಟ್ರಂತೆ. ದೆವ್ವಕ್ಕೆ ನಾವು ಕನಿಕರ ತೋರಿಸ್ಬೇಕಾ? ದೆವ್ವಗಳು ಅಂತ ಅಳ್ತಾ ಇದೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ಇಲ್ಲೇ ಇದ್ಕೊಬಿಡು ಅಂತ ಹೋಗ್ಬೇಕಾ? ಆದ್ರೆ ಆತರ ಕೆಲಸ ಮಾಡಿದ್ರಂತೆ. ಹಂಗ ನನ್ಗೆ ಹೇಳಿದ್ರು. ನಾನು ದೆವ್ವಕ್ಕೂ ಕನಿಕರ ತೋರಿಸೋ ಅಂತ ನಾನು ನೋಡಿಲ್ಲಪ್ಪ ಅಯ್ಯ ಅಂತ ಅನ್ಕೊಂಡು ನಾನು ಸುಮ್ಮನೆ. ಅದೇ ಅದು ಕಣ್ಣೀರ್ ಹಾಕ್ಬಿಟ್ಟು ಸುಮ್ನೆ ಆಕ್ಟಿಂಗ್ ಮಾಡ್ಬಿಟ್ಟು ಆಮೇಲೆ ಆ ಮನುಷ್ಯನ ಹಾಳು ಮಾಡ್ತಾ ಇರತ್ತೆ. ಅರೆ ಇವ್ರು ನಾಟಕ ಮಾಡೋಂತ ದೆವ್ವ ನೋಡ್ಬಿಟ್ಟು ಕನಿಕರ ಬಿಟ್ಬಿಟ್ಟು ಹೋಗ್ಬಿಟ್ರೆ ಪಾಪ ಕಷ್ಟಪಡಂತ ಮನುಷ್ಯನ ಆಮೇಲೆ ಯಾರು ನೋಡೋದು? ಆತರ ದೆವ್ವ ಮಾಡೋಂತ ಆಕ್ಟಿಂಗ್ ಎಲ್ಲ ನಾವು ಮರಳಾಗ್ಬೇಕಾದ್ರೆ ಆಗತ್ತೇ ಇಲ್ಲ. ದೆವ್ವಗಳನ್ನ ಏಸ್ತು ನಾನು ಓಡಿಸ್ಬೇಕಷ್ಟೇ.